ಓಕೆ. ಸೊ ಡೆಲಿವರಿ ಅಂತ ಬಂದಾಗ ನಾನು ಹೇಳ್ತೀನಿ, ನಾರ್ಮಲ್ ಡೆಲಿವರಿ ಯಾವಾಗ ಆಗುತ್ತೆ, ಸಿಸೇರಿಯನ್ ಯಾವಾಗ ಆಗುತ್ತೆ, ಯಾವ ಕೇಸಸ್ ಎಲ್ಲ ಆಗುತ್ತೆ, ಅಂಡ್ ದೆನ್ ಹೇಗೆ ಹೀಲ್ ಆಗೋದು ಅಲ್ವಾ. ಸೊ ಆಫ್ಟರ್ ದ್ಯಾಟ್ ನಮಗೆ ಹೀಲ್ ಆಗೋದೇ ಮೇನ್ ಪಾರ್ಟ್. ಅದಕ್ಕೋಸ್ಕರ ನಾವು ನಾರ್ಮಲ್ಗೆ ಹೋಗ್ಬೇಕು, ಸಿಸೇರಿಯನ್ಗೆ ಹೋಗ್ಬೇಕು, ಇದೆಲ್ಲಾನು ಅದು ಆ, ಇದೆ ಅಲ್ವಾ. ಕನ್ಫ್ಯೂಷನ್ಸ್ ಇದೆ ಅದೆಲ್ಲಾನು. ಅಂಡ್ ಇವಾಗ ನೋಡಿದ್ರೆ ತುಂಬಾ ಆಪ್ಷನ್ಸ್ ಜಾಸ್ತಿ ಆಗಿದೆ. ಅವಾಗ ಬರೀ ನಾರ್ಮಲ್, ಸಿಸೇರಿಯನ್ ಅಥವಾ ಬೇರೆ ಏನಾದ್ರು ಅಲ್ವಾ. ಇವಾಗ ಇನ್ನೊಂದು ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅದು ಕೂಡ ಆಗಿದೆ. ಪೇನ್ಲೆಸ್ ನಾರ್ಮಲ್ ಡೆಲಿವರಿನ ಅದೇನು, ಅದು ಕೂಡ ಜಾಸ್ತಿ ಆಗಿದೆ ಅಲ್ವಾ. ಎಪಿಡ್ಯೂರಲ್, ನಾವೇನು ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಪೇನ್ನ ನಮ್ ಮಾಡಿ ಆಮೇಲೆ ಡೆಲಿವರಿ ಮಾಡುವಂಥದ್ದು. ಆಯ್ತಾ. ಸೊ ಇದೆಲ್ಲ ಆಪ್ಷನ್ಸ್ ಯಾವ್ದು ಸರಿ ಯಾವ್ದು ತಪ್ಪು ಅಥವಾ ಯಾವ್ದನ್ನ ನಾವು ಚೂಸ್ ಮಾಡ್ಬೋದು, ಯಾವ್ದು ಬೆಸ್ಟ್ ಅನ್ನೋ ತರ ಎಲ್ಲ ಬಂದಾಗ ವಿಲ್ ಡಿಸ್ಕಸ್. ಆಯ್ತಾ. ವೆನ್ಸ್ಡೇ ಸೆಷನ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾವ ಯಾವ ಸ್ಟೇಜಸ್ ಇರುತ್ತೆ, ಹೇಗೆ ನೀವು ಹ್ಯಾಂಡಲ್ ಮಾಡಬೇಕು. ವಾಟ್ ಎವರ್ ಇಟ್ ಇಸ್, ನಿಮ್ಗೆ ಯಾವ್ದು ಚೂಸ್ ಮಾಡ್ತಿರೋ ಅದು, ಬಟ್ ಪಾಸಿಟಿವ್ ಬರ್ತಿಂಗ್ ಇಸ್ ಇಂಪಾರ್ಟೆಂಟ್. ನಾನು ಅದನ್ನ ಹೇಳಿದ್ದೀನಿ. ಆಫ್ಟರ್ ದ್ಯಾಟ್ ಏನ್ ಚಾಂಟ್ ಮಾಡಬೇಕು ಆಯ್ತಾ, ಆ ಥರ ಎಲ್ಲಾನು ನಾನು ಹೇಳ್ತಾ ಹೋಗ್ತೀನಿ. ಮತ್ತೆ ಓಕೆ, ಕೆಲವೊಂದು ಈಗ ಇಂಡ್ಯೂಸ್ಡ್ ಲೇಬರ್ ಅಂತ ಇದೆ ಅಲ್ವಾ. ಸೊ ಲೇಬರ್ನ ಅದೇ ಪೇನ್ ಬರಲ್ಲ, ಅವರೇ ಇಂಡ್ಯೂಸ್ ಮಾಡ್ತಾರೆ. ಆಯ್ತಾ. ಅದಕ್ಕೆ ಯಾವ ಯಾವ ಮೆಥಡ್ಸ್ ಇದೆ ಅಂಡ್ ಯಾವುದು ಬೆಸ್ಟ್ ಅನ್ನೋದಕ್ಕಿಂತ ಯಾವುದು ಏನು ಆಗುತ್ತೆ, ಯಾವ್ದ್ರಲ್ಲಿ ಏನು ಎಫೆಕ್ಟ್ ಆಗುತ್ತೆ, ಸೊ ಅದನ್ನೆಲ್ಲಾನು ನಾವು ತಿಳ್ಕೊಳ್ತಾ ಹೋಗೋಣ. ನಾಟ್ ಲೈಕ್ ಕಂಪ್ಲೀಟ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಬೇಡ, ನಿಮಗೆ ಎಷ್ಟು ಬೇಕೋ ಅಷ್ಟು. ಓಕೆನಾ. ಸೊ ಅಟ್ಲೀಸ್ಟ್ ತುಂಬಾ ಬೇಸಿಕ್ಕು ಅಲ್ಲ, ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲ. ಎಕ್ಸ್ಟ್ರೀಮ್ ಲೆವೆಲ್ ಅಂದ್ರೆ ಒಂಥರ ಡಾಕ್ಟರ್ಸ್ ತಿಳ್ಕೊಳ್ಳೋ ಲೆವೆಲ್ಗೆ ಅಷ್ಟೆಲ್ಲ ಬೇಡ ನಮ್ಗೆ. ಆಯ್ತಾ. ಕೆಲವೊಂದನ್ನ ತಿಳ್ಕೊಳ್ದೆ ಇರೋದೇ ಒಳ್ಳೇದು. ಆಯ್ತಾ. ಸೊ ಅಷ್ಟೊಂದು ತಿಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇನ್ಫಾರ್ಮೇಶನ್ ಓವರ್ ಡೋಸ್ ಆಗ್ಬಿಡುತ್ತೆ. ಆಯ್ತಾ. ಅಷ್ಟು ಬೇಡ ನಮ್ಗೆ. ಪೇಷಂಟ್ಸ್ ಆಗಿ ನಾವ್ ಎಷ್ಟು ಬೇಕು, ನಮಗೆ ಎಷ್ಟು ಬೇಕು, ನಮ್ಮ ದೇಹ ಹ್ಯಾಂಡಲ್ ಮಾಡಕ್ಕೆ, ರಿಕವರಿ ಆಗೋದಕ್ಕೆ ಏನ್ ಬೇಕು, ಎಷ್ಟು ಬೇಕು ಅಷ್ಟನ್ನ ಕಲಿತಾ ಹೋಗೋಣ. ಆಯ್ತಾ. ಸೊ ನಾನು ವೆನ್ಸ್ಡೇ ಕ್ಲಾಸಲ್ಲಿ ನಾನು ಆಕ್ಚುಲಿ ಅದನ್ನ ನೀಟಾಗಿ ಪ್ಲಾನ್ ಮಾಡ್ಕೊತೀನಿ. ಮಾಡ್ಬಿಟ್ಟು ನಾನು ಲಾಸ್ಟ್ ಟೈಮ್ ಗೊತ್ತಾಗ್ಲಿಲ್ಲ, ಅಂದ್ರೆ ನಾನು ನಿನ್ನೆ ಮೊನ್ನೆ ಎಲ್ಲ ಟ್ರಾವೆಲಿಂಗ್ ಅಲ್ಲಿದ್ದೆ, ಅದಕ್ಕೆ ನಂಗೆ ರೆಡಿ ಮಾಡಕ್ ಆಗಿಲ್ಲ ಅದು. ಓಕೆ ಕಲಾ ಅವರೇ, ತುಂಬಾನೇ ರಿಸರ್ಚ್ ಮಾಡ್ಬಿಟ್ಟಿದ್ದೀರಾ ನೀವು, ಅದಕ್ಕೆ ವರಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಇವಾಗ ತಾನೇ ಹೇಳ್ದೆ ಅಲ್ವಾ. ಆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ದೆ ಇರೋದೇ ಒಳ್ಳೇದು. ಆಯ್ತಾ. ಬಟ್ ನಾವು ಎಷ್ಟು ಜಾಸ್ತಿ ತಿಳ್ಕೊಳ್ತಾ ಹೋಗ್ತೀವೋ ಭಯ ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ. ಕಲಾ, ಯು ಹ್ಯಾವ್ ಇನ್ನ ನಿಮ್ಗೆ ತುಂಬಾ ಟೈಮ್ ಇದೆ. ಆಯ್ತಾ. ವಾಟ್ ಎವರ್ ಇಟ್ ಈಸ್, ನಾವು ಏನು ಮಧ್ಯದಲ್ಲಿ ಏನಾದ್ರೂ ಇದಾದ್ರೆ ಏನ್ ಮಾಡ್ಬೇಕು, ಎಲ್ಲ ಥರದ್ದು ನಾವು ಡಿಸ್ಕಸ್ ಮಾಡೋಣ. ಓಕೆ. ಸೊ ಬುಧವಾರ ಕ್ಲಾಸಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡೋಣ. ಎಲ್ಲ ಏನೇನ್ ಪ್ರಶ್ನೆಗಳಿದೆಯೋ ಕೇಳ್ತಾ ಹೋಗಿ. ಅಂಡ್ ದೆನ್ ಇದು ಒಂದು ಮಾಡ್ಬಿಡಿ ಎಲ್ಲರೂ. ಓಕೆ, ಒಂದು ಫಾರ್ಮ್, ಗೂಗಲ್ ಫಾರ್ಮ್ ರೆಡಿ ಮಾಡಿ ಕಳಿಸ್ತೀನಿ. ಅಲ್ಲಿ ನಿಮ್ಗೆ ಏನೇನ್ ಡೌಟ್ಸ್ ಇದೆ, ಏನೇನ್ ಕ್ವೆಶನ್ಸ್ ಇದೆ, ಅದನ್ನೆಲ್ಲ ಫಿಲ್ ಮಾಡ್ಬಿಡಿ. ಆಯ್ತಾ. ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತೆ ನಿಮ್ಗೆ ಏನ್ ಬೇಕು, ಯಾಕೆ ನಿಮಗೆ ಭಯ ಆಗ್ತಿದೆ. ಕೆಲವೊಂದು ಕ್ವೆಶನ್ಸ್ ಹಾಕಿರ್ತೀನಿ ಅಲ್ಲಿ. ಆಯ್ತಾ. ಅದನ್ನೆಲ್ಲ ಫಿಲ್ ಮಾಡ್ತಾ ಹೋಗಿ. ಇಲ್ಲ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಮುಂದೆ ಕೇಳ್ತಾ ಹೋದಾಗ ಒಬ್ರಿಂದ ಒಬ್ರಿಗೆ ಏನಾದ್ರೂ ಡೌಟ್ಸ್ ಪಾಸ್ ಆಗ್ಬೋದು. ಆಯ್ತಾ. ಸೊ ಡೌಟ್ಸ್ ಪಾಸ್ ಆಗೋದ್ ಬೇಡ, ಬರೀ ಸೊಲ್ಯೂಷನ್ಸ್ ಪಾಸ್ ಆಗ್ತಾ ಹೋಗ್ಲಿ. ಅದಕ್ಕೋಸ್ಕರ ಈ ಡೌಟ್ಸ್ ಎಲ್ಲಾನು ಒಂದು ಗೂಗಲ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿ. ಇದನ್ನ ಆಲ್ಮೋಸ್ಟ್ ಪ್ರತಿ ವಾರ ಮಾಡೋಣ, ನೋಡೋಣ. ಆಯ್ತಾ. ಯಾಕಂದ್ರೆ ಡೌಟ್ಸ್ ಇದ್ದಿದ್ದೆಲ್ಲ ಅದ್ರಲ್ಲಿ ಕ್ಲಿಯರ್ ಮಾಡ್ತೀನಿ, ಸೊಲ್ಯೂಷನ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ. ಓಕೆನಾ. ಇದು ಒಂದು ಮಾಡೋಣ. ಓಕೆ. ಆಲ್ರೆಡಿ ಟೈಮ್ ಆಗ್ತಾ ಬರ್ತಾ ಇದೆ. ಓಕೆ. ಶ್ರುತಿ ಅವ್ರು ಹೇಳ್ತಾ ಇದಾರೆ ಎಲ್ಲರ ಹತ್ರ ಎರಡೆರಡು ಲೈನ್ಸ್ ಹೇಳ್ಸಿ ಅಂತ ಹೇಳ್ಬಿಟ್ಟು. ಹೇಳ್ತೀರಾ. ಮಾಡ್ಬಿಟ್ಟು ಆಮೇಲೆ ನಾವು ಡೈಲಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆನಾ. ಯಾರು ಸ್ಟಾರ್ಟ್ ಮಾಡ್ತೀರಾ. ಶ್ರುತಿ ಅವರೇ, ನೀವೇ ಸ್ಟಾರ್ಟ್ ಮಾಡ್ಬಿಡಿ. ಓಕೆ ಮ್ಯಾಮ್. ಓಕೆ ಹೇಳಿ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿಕುಲ ತಿಲಕರ ತೂಗಿರೆ ಯೋಗೇಂದ್ರ ಕರಕಮಲ ಪೂಜ್ಯರ
ತೂಗಿರೆ ಗುರು ರಾಘವೇಂದ್ರರ ತೂಗಿರೆ ಗುರು ರಾಘವೇಂದ್ರರ ಅಂದಣಮಯವಾದ ಚಂದದ ತೊಟ್ಟಿ ಅಂದದಿ ಮಲಗ್ಯಾರ ತೂಗೀರೆ. ಅಷ್ಟೇ ಮ್ಯಾಮ್. ಓಕೆ, ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದ್ರೆ. ಸೊ ಇವಾಗ ಏನ್ ಮಾಡಿ ಅಂದ್ರೆ ನಂಗೊಂದು ಐಡಿಯಾ ಹೊಳಿತು. ಅವ್ರು ಹೇಳ್ತಾ ಇರುವಾಗ ನೀವು ಕೂಡ ನಿಮ್ಮ ಹೊಟ್ಟೆನ ಹಂಗೆ ನಿಧಾನಕ್ಕೆ ಈ ತರ ಟ್ಯಾಪ್ ಮಾಡ್ತಾ, ಮಗುನ ಮಲಗಿಸ್ತಾ ಇರುವಾಗ ಮೆತ್ತಗೆ ನಿಧಾನಕ್ಕೆ ಈ ತರ ಟ್ಯಾಪ್ ಮಾಡ್ತಾ ಇರ್ತೀವಲ್ಲ, ಮೆತ್ತಗೆ ತಟ್ಟಿ ತಟ್ಟಿ ಮಲಗಿಸ್ತೀವಿ, ಆ ತರ ಹೇಳ್ತಾ ಹೋಗಿ. ಆಯ್ತಾ? ಎಲ್ಲರೂ ಈ ತರ ಮಾಡ್ತಾ ಇರಿ ನಿಮ್ಮ ಹೊಟ್ಟೆಗೆ. ಆಯ್ತಾ? ತುಂಬಾ ಚೆನ್ನಾಗಿ ಅನ್ಸುತ್ತೆ, ಮಗುಗೂ ಒಂದು ರಿದಮ್ ಪ್ರಾಕ್ಟೀಸ್ ಆಗುತ್ತೆ. ಓಕೆ. ಎಸ್, ನಿಮ್ಮ ಡಿಪಿಗೂ ನೀವು ಹೇಳಿದ ಹಾಡಿಗೂ ತುಂಬಾ ಚೆನ್ನಾಗಿ ಸೂಟ್ ಆಯ್ತು. ರಾಯರ ಆರಾಧ್ಯ ದೈವ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡು ಕೂತಿದ್ದೀರಾ. ಸೊ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಶ್ರುತಿ ಅವರೇ, ಇನಿಷಿಯೇಟ್ ಮಾಡಿದ್ದಕ್ಕೆ. ಓಕೆ, ಎಸ್. ಮತ್ತೆ ಯಾರು ಸ್ಟಾರ್ಟ್ ಮಾಡ್ತೀರಾ? ಓಕೆ, ಸುವರ್ಣ ಅವರೇ ಹೇಳ್ತೀರಾ? 2 lines ಅಷ್ಟೇ ಹೇಳ್ತೀನಿ ನಾನು. ಹಾ, ಅಷ್ಟೇ ಸಾಕು, ಪರವಾಗಿಲ್ಲ. ಆದಿವಾಸಿಯ ಚಂದ ಅಂಗಾಲ ಸ್ವಾಧೀನ ನೀರು ತಕ್ಕೊಂಡು ಅಷ್ಟೇ. ಓಕೆ. ಅದು ತೆಂಗಿನಕಾಯಿ ತಿಳಿ ನೀರ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ. ಕಲೀರಿ ಕಲೀರಿ, ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಓಕೆ, ಮತ್ತೆ ಸಂಗೀತ ಅವರೇ ಹೇಳಿ. ಯಾಕಂದ್ರೆ ವಿಡಿಯೋದಲ್ಲಿರೋರ್ಗೆ ಫಸ್ಟ್ ಚಾನ್ಸ್ ಬರುತ್ತೆ. ನನ್ನ ಹೆಸರು ಮಾತ್ರ ಸಂಗೀತ, ಹಾಡ್ ಹೇಳಕ್ ಬರಲ್ಲ ಅಷ್ಟೇ. ಓ, ತುಂಬಾ ಚೆನ್ನಾಗಿ ಹೇಳಿದ್ರಿ ಕಣ್ರಿ. ಪರವಾಗಿಲ್ಲ, ನಿಮ್ಮ ಮಗುಗೆ ನೀವೇ ಶ್ರೇಯಾ ಘೋಷಾಲ್. ಆಯ್ತಾ? ಹೇಳಿ, ಪರವಾಗಿಲ್ಲ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವುದು ಕದ್ದು ಮಲಗು ಮಗುವೆ, ಜೋ 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 ಜೋ. ಸುತ್ತಿ ಹೊರಳಾಡದಿರು, ಮತ್ತೆ ಹಠ ಮಾಡದಿರು, ನಿದ್ದೆ ಬರುವುದು ಕದ್ದು ಮಲಗು ಮಗುವೆ, ಜೋ ಜೋ. ಅಷ್ಟೇ ಇರುತ್ತೆ. ವೆರಿ ಗುಡ್, ವೆರಿ ಗುಡ್, ಚೆನ್ನಾಗಿತ್ತು. ತುಂಬಾ ಮೀನಿಂಗ್ಫುಲ್ ಆಗಿದೆ ಈ ಸಾಂಗ್, ಹಾಗಾಗಿ ಇಷ್ಟ ಹೌದು. ನನಗೆ. ಹೌದು, ಚೆನ್ನಾಗಿದೆ. ಓಕೆ, ಯಾರೆಲ್ಲ ಕವನ ಬರೆಯೋದು ಅಥವಾ ಬೇರೆ ಏನಾದ್ರು ಹಾಬೀಸ್ ಇದ್ರೆ ನೀವು ನಿಮ್ಮದೇ ಓನ್ ಆಗಿ ಬರೀರಿ ಲಲಬೀಸ್. ಆಯ್ತಾ? ನಿಮ್ಮ ಓನ್ ಲಾಲಿ ಹಾಡನ್ನ ಬರೀತಾ ಹೋಗಿ. ಓಕೆ, ರಕ್ಷಿತಾ ಅವರೇ ಹೇಳ್ತೀರಾ? ಓಕೆ, ವರ್ಕ್ ಮಾಡ್ತಾ ಇದ್ದೀರಾ? ಓಕೆ, ಕಲಾ ಅವರೇ ಹೇಳ್ತೀರಾ? ಹಾ ಮ್ಯಾಮ್. ಹಾ, ಹೇಳಿ. ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ, ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ, ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ, ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ, ವೇದ ವೇದ್ಯರಿಗೆ ವೇದಾಂತ ಲಾಲಿ, ವೇದ ವೇದ್ಯರಿಗೆ ವೇದಾಂತ ಲಾಲಿ, ಆಗಮ ನಿಗಮವೇ ಲಾಲಿಗೆ ಲಾಲಿ, ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಲಾಲಿ 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 ಲಾಲಿ. ಗುಡ್ ಗುಡ್, ತುಂಬಾ ಚೆನ್ನಾಗಿತ್ತು. ಓಕೆ, ಪೂರ್ತಿ ಬರುತ್ತಾ? ಹಾ ಮ್ಯಾಮ್, ಪೂರ್ತಿ ಬರುತ್ತೆ. ಓಕೆ, ಗುಡ್. ಹೇಳ್ತಾ ಇದ್ದೆ, ದಿನಾನು ಸ್ವಲ್ಪ ಹೊತ್ತು ಇದಕ್ಕೆ ಟೈಮ್ ಇಡಿ ಎಲ್ಲರೂ. ಆಯ್ತಾ? ದಿನ ನೀವ್ ಮಲ್ಕೊಳಕ್ ಮುಂಚೆ ಅಥವಾ ಯಾವ್ದಾದ್ರು ಒಂದು ಟೈಮ್ ಸೆಟ್ ಮಾಡಿ, ರಾತ್ರಿ ಮಲ್ಗೋಕ್ ಮುಂಚೆ ಇಲ್ಲ ಮಧ್ಯಾಹ್ನನಾದ್ರೂ ಟೆಸ್ಟ್ ಮಾಡೋಕ್ ಮುಂಚೆ ಹೇಳ್ತಾ ಹೋಗ್ಬೋದು. ಓಕೆ, ಒಂದು ಟೈಮ್ ರುಟೀನ್ ಸೆಟ್ ಮಾಡ್ಕೊಂಡು ಹೇಳ್ತಾ ಹೋಗಿ. ಥ್ಯಾಂಕ್ ಯು. ಓಕೆ, ಅನನ್ಯ ಅವರೇ ಹೇಳ್ತೀರಾ? ಇದ್ದೀರಾ?
ಅನ್ಮ್ಯೂಟ್ ಮಾಡಿ. ಓಕೆ, ಹೇಳಿ. ಅನ್ಮ್ಯೂಟ್ ಮಾಡಬೇಕು ಅನ್ಸುತ್ತೆ, ಅದು ಮ್ಯೂಟ್ ಆಗಿದೆ. ಮೈಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಮಾಡೋಕ್ಕಾಗ್ತಾ ಇಲ್ವಾ? ಓಕೆ, ಸರಿ. ಅದು ಮೈಕ್ ಸಿಂಬಲ್ ಮೇಲೆ ಮತ್ತೆ ಮತ್ತೆ ಕ್ಲಿಕ್ ಮಾಡಿ ನೋಡಿ. ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ, ಪರವಾಗಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳುವಂತ್ರಿ. ಓಕೆ, ಕರೆಸ್ಬಿಟ್ಟು ಹೇಳ್ತೀರಾ? ಓಕೆ, ಪರವಾಗಿಲ್ಲ. ಎಸ್. ಅನ್ವಿತಾ ಅವರೇ, ಆಯ್ತಾ ಸೀಮಂತ ಎಲ್ಲ? ಹಾ ಮ್ಯಾಮ್, ಸೀಮಂತ ಆಯ್ತು ನಿನ್ನೆ. ಆಯ್ತಾ? ಚೆನ್ನಾಗಾಯ್ತಾ ಎಲ್ಲ? ಹಾ ಚೆನ್ನಾಗಾಯ್ತು ಎಲ್ಲ. ನಾನ್ ವಿಜುವಲೈಸ್ ಮಾಡ್ತಿದ್ದೆ, ಮತ್ತೆ ನೀವ್ ಹೇಳ್ದಾಗೆ ಸಾಲ್ಟ್ ವಾಟರ್ ಬಾತ್ ಮಾಡ್ದೆ. ಅದಕ್ಕಿಂತ ಮುಂಚೆ ಒಂದ್ಸತಿ, ಅದಾದ್ಮೇಲೆ ಒಂದ್ಸತಿ. ನಾನ್ ಆರಾಮಿದ್ದೀನಿ. ಇಲ್ಲಂದ್ ನಂಗೆ ಫಂಕ್ಷನ್ಸ್ ಆದ್ರೆ ಏನಾದ್ರೂ ಸುರಾಗಿರ್ತದೆ. ಈ ಸತಿ ಚೆನ್ನಾಗಿದ್ದೀನಿ, ಏನ್ ತೊಂದ್ರೆ ಇಲ್ಲ. ವೆರಿ ಗುಡ್. ಹ್ಮ್. ಓಕೆನಾ? ಸೊ ಎಲ್ಲರಿಗೂ ಇದು ಒಂದು ಇನ್ಫಾರ್ಮೇಶನ್. ಸಾಲ್ಟ್ ವಾಟರ್ ಬಾತ್ ನೀವು ಆಲ್ಮೋಸ್ಟ್ ತಗೋತಾ ಇದ್ದೀರಾ ಅಂತ ಅನ್ಕೋತೀನಿ. ಅಕಸ್ಮಾತ್ ನೀವು ಮಾಡಿಲ್ಲ ಅಂತಂದ್ರೆ ಹೇಳಿದ್ದೆ ಅಲ್ವಾ, ಯಾರಿಗ್ ಗೊತ್ತಿಲ್ಲ ಸಾಲ್ಟ್ ಬಾತ್ ಹೇಗೆ ಮಾಡೋದು, ಸ್ಪಿರಿಚುವಲ್ ಸಾಲ್ಟ್ ವಾಟರ್ ಬಾತ್ ಹೇಗೆ ಮಾಡೋದು ಯಾರಿಗ್ ಗೊತ್ತಿಲ್ಲ. ಕೆಲವೊಂದು ಅಂದ್ರೆ ಫಸ್ಟ್ ಕೆಲವೊಂದು ಬ್ಯಾಚ್ಗೆ ಹೇಳಿದ್ದೆ ನಾನು, ಆಮೇಲೆ ಓಕೆ, ನೋ ಐಡಿಯಾ. ಸೊ ಇದು ಒಂದು ಗೊತ್ತಿಲ್ಲ ಸಾರಿ. ಮ್ಯಾಮ್. ಹಾ, ಫಸ್ಟ್ ಬ್ಯಾಚಸ್ಗೆ ಹೇಳಿದ್ದೆ, ಆಮೇಲೆ ನಾನು ಮೆನ್ಷನ್ ಮಾಡಿಲ್ಲ ಅನ್ಸುತ್ತೆ. ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ಹೇಳ್ದಂಗಿತ್ತು. ನಾನು ಅದಕ್ಕೆ ಮೇ ಬಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡೆ. ಸಾರಿ ಫಾರ್ ದ್ಯಾಟ್. ಏನಂದ್ರೆ ಆ, ಎಲ್ಲಾದ್ರೂ ಇವಾಗ ತಾನೇ ಅವರು ಅನ್ವಿತಾ ಅವ್ರು ಹೇಳ್ದಾಗೆ, ಕೆಲವೊಬ್ರಿಗೆ ಎಲ್ಲಾದ್ರೂ ಹೋಗುವಾಗ ಹೋಗಿ ಬಂದ ಮೇಲೆ ತುಂಬಾನೇ ಸುಸ್ತಾಗುತ್ತೆ, ತುಂಬಾ ಒಂಥರ ಎನರ್ಜಿ ಡ್ರೈನ್ ಆದಾಗ ಅನ್ಸುತ್ತೆ ಅಲ್ವಾ? ಯಾರಿಗೆಲ್ಲ ಆತರ ಅನ್ಸುತ್ತೆ? ಎಲ್ಲಾದ್ರೂ ಹೋಗಿ ಬಂದ್ರೆ ಪೂರ್ತಿ ಎನರ್ಜಿ ಡ್ರೈನ್ ಆಗ್ಬಿಟ್ಟಿದೆ, ಅಥವಾ ಎಲ್ಲೂ ಹೋಗಿಲ್ಲ, ನಮ್ಮನೇಲೆ ಏನೋ ಫಂಕ್ಷನ್ ಇತ್ತು, ಏನೋ ಜಾಸ್ತಿ ಕೆಲಸ ಮಾಡಿಲ್ಲ, ಆದ್ರೂ ಎನರ್ಜಿ ಡ್ರೈನ್ ಆಗುತ್ತೆ, ಸುಸ್ತ ನನ್ಗನ್ಸುತ್ತೆ ಅಲ್ವಾ? ಸೊ ಹೌದು. ಇದು ಆ, ಅವಾಗೆಲ್ಲ ಏನ್ ಮಾಡ್ತಿದ್ರು, ಎಲ್ಲಾದ್ರೂ ಹೋಗಿ ಬಂದ್ರೆ ಇಳೆ ತೆಗ್ದು ಹಾಕೋದು, ಸೊ ಇಳಿ ತೆಗಿಯೋದು ಅಂತ ಕರೀತಾರೆ, ಅಂದ್ರೆ ನಜರ್ ಹಟಾನ ಆ ಥರ ಎಲ್ಲ ಅಲ್ವಾ? ಸೊ ಅದು ಏನೇ ಇರ್ಲಿ, ವಾಟ್ ಎವರ್ ಇಟ್ ಈಸ್, ಆಕ್ಚುಲಿ ಅಲ್ಲಿ ವರ್ಕ್ ಆಗ್ತಿದ್ದು ಸೈಂಟಿಫಿಕಲಿ ನಾವು ಯೂಸ್ ಮಾಡುವಂತಹ ಹೀಲಿಂಗ್ ಮಟೀರಿಯಲ್ಸ್. ಆಯ್ತಾ? ಅಂದ್ರೆ ಒಂದು ಕೈಯಲ್ಲಿ ಮುಷ್ಟಿ ಮಾಡಿಬಿಟ್ಟು ಇದು ಆ, ಏನು ಪೆಪ್ಪರ್ ಆಗಿರಬಹುದು, ಇಲ್ಲ ನಮ್ಮ ಏನು ಆ, ಕೆಲವೊಂದು ನಿಂಬೆ ಹಣ್ಣನ್ನ ಈ ತರ ಇಳೆ ತೆಗೆದು ಹಾಕೋದು, ಬೇರೆ ಏನಾದ್ರು ಉಪ್ಪು ಸಾಸಿವೆ ಇಳೆ ತೆಗೆದು ಹಾಕೋದು ಅಲ್ವಾ? ಮತ್ತೆ ಒಣ ಮೆಣಸು ಅದನ್ನ ಇಳಿ ತೆಗೆದ್ಬಿಟ್ಟು ಹಾಕೋದು, ಅಥವಾ ಪೊರ್ಕೆ ನಿವಾಳಿಸಿ ಹಾಕೋದು, ಇದನ್ನೆಲ್ಲ ನೋಡಿರ್ತೀರಾ ಅಲ್ವಾ? ನೋಡಿದೀರಾ? ಆಕ್ಚುಲಿ ವಾಟ್ ಇಟ್ ಈಸ್ ಡೂಯಿಂಗ್ ಇಸ್, ನಮ್ಮ ಆರಾದಲ್ಲಿ ಇದ್ದಂತಹ ನೆಗೆಟಿವ್ ಎನರ್ಜೀಸ್ನ ಕಟ್ ಮಾಡ್ತಾ ಇದೆ. ಆಯ್ತಾ? ಸೊ ಕೆಲವ್ರ ಮನೇಲಿ ಮಾಡ್ತಾರೆ ಅಲ್ವಾ? ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಆರಾದಲ್ಲಿ ಕೆಲವೊಂದು ನೆಗೆಟಿವ್ ಪ್ಯಾಟರ್ನ್ಸ್ ಅಥವಾ ಎನರ್ಜೀಸ್ ಎಂಟರ್ ಆಗಿರುತ್ತೆ. ನೆಗೆಟಿವ್ ಎನರ್ಜೀಸ್ ಅಂದ್ರೆ ತುಂಬಾ ನೆಗೆಟಿವ್ ಆ ಥರ ಏನೂ ಹೋಗ್ಬೇಡಿ, ಬೇರೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲ. ಒಂದು ನೆಗೆಟಿವ್ ಎಮೋಷನ್ ಇರಬಹುದು, ಆಯ್ತಾ? ಒಂದು ಕೆಟ್ಟ ಭಾವನೆ ಇರ್ಬೋದು, ಕೆಟ್ಟ ಕಣ್ಣು, ಆದಷ್ಟು ನಮ್ಮ ದೃಷ್ಟಿ ನೋಟ ಇದೆಲ್ಲ ಜಾಸ್ತಿ ನಾವು ಇದು ಮಾಡ್ತೀವಲ್ವಾ, ಕನ್ಸಿಡರ್ ಮಾಡ್ತೀವಿ ನಮ್ಮ ಇಂಡಿಯನ್ ಟ್ರೆಡಿಷನ್ ಅಲ್ಲಿ. ಬಟ್ ನಮ್ಮ ಎನರ್ಜಿ ಆಲ್ಮೋಸ್ಟ್ ನಾನು ಹೇಳ್ತೀನಲ್ವಾ, ಕಣ್ಣು ಮುಚ್ಚಿದಾಗ ಎನರ್ಜಿ ಪೂರ್ತಿ 80% ನಮ್ಮ ಒಳಗೋಗುತ್ತೆ, ಇಲ್ಲ ಅಂದ್ರೆ ಹೊರಗೆ ಹೋಗ್ತಾ ಇರುತ್ತೆ. ಸೊ ನಾವು ನೋಡೋ ನೋಟದಲ್ಲಿ ಬೇರೆ ಭಾವನೆಗಳನ್ನ ನಾವು ಟ್ರಾನ್ಸ್ಫರ್ ಮಾಡಿರ್ತೀವಿ. ದಿಸ್ ಇಸ್ ಹೌ ವಿ ಆರ್ ಟ್ರಾನ್ಸ್ಫರಿಂಗ್ ಎನರ್ಜಿ. ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ nor be destroyed, can be only transformed from one form to another form. ಇದನ್ನ ನಾವೆಲ್ಲರೂ ಓದಿದೀವಲ್ವಾ? ಸೊ ಶಕ್ತಿನ ಏನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಒಂದು ಇದರಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಷ್ಟೆ. ಸೊ ನೆಗೆಟಿವ್ ಪಾಸಿಟಿವ್ ಎನರ್ಜಿನೂ ಕೂಡ ಹಂಗೆ, ಆಯ್ತಾ? ಸೊ ಕೆಲವೊಬ್ರು ನೋಡೋ ನೋಟ ಸರಿ ಇಲ್ಲದೆ ಇರ್ಬೋದು, ಅಥವಾ ದೃಷ್ಟಿ ಬಿಡೋದು, ಇದೆಲ್ಲನೂ ಇದೇ ಸೇಮ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ಆಯ್ತಾ? ಬಟ್ ಸೈಂಟಿಫಿಕಲಿ ನೋಡಿದಾಗ ಅಟಾಮಿಕ್ ಲೆವೆಲ್ ಅಲ್ಲಿ ವರ್ಕ್ ಆಗ್ತಾ ಇರೋದು ಈ ರೀತಿ. ಅದಕ್ಕೆ ನಮ್ಮ ಓಕೆ. ಸೊ ಶ್ರೀಮಂತ ಪಿಕ್ಚರ್ಸ್ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಶ್ರುತಿ ಅವರು. ಇಫ್ ಯು ಆರ್ ಫೀಲಿಂಗ್ ಕಂಫರ್ಟಬಲ್. ಓಕೆ ಓಕೆ ಮ್ಯಾಮ್, ಶೇರ್ ಮಾಡ್ತೀನಿ. ಓಕೆ. ಸೊ ನಮ್ಮ ಗ್ರೂಪ್ ಅಲ್ಲಿ
ಯಾರೂ ಒಬ್ರು ನೋಡಿ ಒಬ್ರು ಹೊಟ್ಟೆ ಕಿಚ್ಚು ಪಡುವಂಥವ್ರು ಇಲ್ಲ. ಎಲ್ಲರೂ ಇನ್ನೊಬ್ರಿಗೆ ಬ್ಲೆಸ್ ಮಾಡುವಂಥವ್ರೇ ಇರೋದು. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಪೋಸ್ಟ್ ಆಯ್ತಾ. ಸೊ ಎಲ್ಲರೂ ಬ್ಲೆಸ್ ಮಾಡ್ತಾ ಹೋಗಿ. ಅಂಡ್ ದೆನ್ ಇದು ಒಂದು ನಾವ್ ಯಾವಾಗ ತುಂಬಾ ಜನರ ಮಧ್ಯೆ ಇರ್ತೀವಲ್ವಾ, ಅವಾಗ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ನೀವು ನೋಡಿರ್ಬೋದು, ಇದನ್ನ ನಾವು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಯಾವಾಗ ಅಂದ್ರೆ ಕೋವಿಡ್ ಟೈಮಲ್ಲಿ ಅಲ್ವಾ. ಕೋವಿಡ್ ಇದ್ದಾಗ ಏನಿತ್ತು, ಎಲ್ಲರೂ ಶೇಕ್ ಹ್ಯಾಂಡ್ ಮಾಡೋದಿರ್ಬೋದು, ಎಲ್ಲ ಬಂದ್, ಹಗ್ ಮಾಡೋದು ಅಥವಾ ಮುಟ್ಟೋ ಹಂಗೂ ಇಲ್ಲ ಅಲ್ವಾ. ಶೇಕ್ ಹ್ಯಾಂಡ್ ಇರ್ಲಿ, ಮುಟ್ಟೋ ಹಂಗೂ ಇರ್ಲಿಲ್ಲ. ಅವಾಗ ನಮ್ಮ ಸಂಸ್ಕೃತಿ ತುಂಬಾ ಮುಂದೆ ಬಂದು ನಿಂತ್ಕೊಂಡಿತ್ತು. ಏನು, ನಮಸ್ತೆ ಮಾಡೋದು ಅಲ್ವಾ. ನಮಸ್ಕಾರ ಮಾಡಿದ್ರೆ ಮುಗೀತು, ಎನರ್ಜಿ ಎಕ್ಸ್ಚೇಂಜ್ ಆಗಲ್ಲ, ಯಾವ ವೈರಸ್ ಕೂಡ ಎಕ್ಸ್ಚೇಂಜ್ ಆಗಲ್ಲ ಅಲ್ವಾ. ಸೊ ಈ ನಮಸ್ತೆ ಮಾಡೋದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ರು. ಯಾಕೆ, ಸುಮ್ಮನೆ ಹ್ಯಾಂಡ್ ಶೇಕು ಅದು ಇದು ಸೇಫ್ ಆಗಿರೋಣ ಅಂತ ಹೇಳ್ಬಿಟ್ಟು. ಇದು ಆಕ್ಚುಲಿ ತುಂಬಾ ಒಳ್ಳೆ ಪ್ರಾಕ್ಟೀಸ್. ಅಂದ್ರೆ ನಮ್ಮ ಎನರ್ಜಿನ ನಾವೇ ಸೇವ್ ಮಾಡ್ಕೊಂತ ಇದೀವಿ. ಏನಾಗುತ್ತೆ ಅಂತಂದ್ರೆ, ಇದ್ರ ಬಗ್ಗೆ ಕ್ವಾಂಟಮ್ ಲೆವೆಲ್ ಅಲ್ಲಿ, ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ತುಂಬಾನೇ ದೊಡ್ಡ ರಿಸರ್ಚ್ ನಡೀತಾ ಇದೆ. ಎನರ್ಜಿ ಶೇರ್ ಆಗೋದು ಹೇಗೆ ಆಯ್ತಾ. ಸೊ ಜಸ್ಟ್ ಥ್ರೂ ಕಿಸ್ ಆಯ್ತಾ, ಯಾರಾದ್ರೂ ಲಿಪ್ ಟು ಲಿಪ್ ಕಿಸ್ ಮಾಡಿದ್ರೆ ಅಲ್ಲಿ DNA ಕೂಡ ಪಾಸ್ ಆಗುತ್ತಂತೆ. ಇದನ್ನ ಇವಾಗ ಸೈಂಟಿಫಿಕಲಿ ಪ್ರೂವ್ ಮಾಡ್ತಾ ಇದ್ದಾರೆ. DNA ಪಾಸ್ ಆಗಿ ಅದು ಎಷ್ಟು ನಮ್ಮ ದೇಹದಲ್ಲಿ ಉಳಿಯುತ್ತೆ ಅಂದ್ರೆ, ಆ ಪರ್ಸನ್ನಿನ ಇನ್ಫ್ಲೂಯೆನ್ಸ್ ನಮ್ಮ DNA ಅಲ್ಲಿ ಮಿಕ್ಸ್ ಆಗ್ತಾ ಹೋಗಿ ನಮ್ಮ ಕ್ಯಾರೆಕ್ಟರ್ಸ್ ಚೇಂಜ್ ಆಗ್ತಾ ಹೋಗುತ್ತಂತೆ ಆಯ್ತಾ. ಸೊ ನಾನು ಯಾಕೆ ಈ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ಮೇ ಬಿ ನಿಮ್ಗೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ನಿಮ್ಮ ಪಾರ್ಟ್ನರ್ನ ಕ್ಯಾರೆಕ್ಟರ್ಸ್ ನಿಮಗೆ ಬಂದಿರುತ್ತೆ. ಎಷ್ಟೊಂದು ನೀವು ಅನ್ಕೊಂಡಿರ್ತೀರ, ಬೇಡ ಅಯ್ಯೋ ಇವ್ರು ಹಿಂಗಿದಾರಲ್ಲ, ಹಂಗಿರ್ಬಾರ್ದಿತ್ತು, ಆ ಥರ ಏನಾದ್ರೂ ಅನ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಬಟ್ ಬರ್ತಾ ಬರ್ತಾ ಅವ್ರ ಜೊತೆ ಇದ್ದು 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 ಅಟ್ ಒನ್ ಪಾಯಿಂಟ್ ನೀವು ಅವ್ರದ್ದು ಎಷ್ಟೋ ಕ್ಯಾರೆಕ್ಟರ್ಸ್ನ ನೀವು ಶೇರ್ ಮಾಡಿರ್ತೀರ. ನಿಮ್ಮ ಕ್ಯಾರೆಕ್ಟರ್ಸ್ ಎಷ್ಟೊಂದು ಅವ್ರಿಗೆ ಶೇರ್ ಆಗಿರುತ್ತೆ. ಹೌದೋ ಇಲ್ವೋ, ಅಬ್ಸರ್ವ್ ಮಾಡಿದೀರಾ. ಇದು ಆರಾದಲ್ಲೂ ಶೇರ್ ಆಗಿದೆ, ಆಗುತ್ತಮ್ಮ. ಎನರ್ಜಿ ಎಕ್ಸ್ಚೇಂಜ್ ಆಗಿದೆ ಅಲ್ವಾ, DNA ಎಕ್ಸ್ಚೇಂಜ್ ಆಗಿದೆ. ಸೊ ಈ ತರದ್ದೆಲ್ಲ ಆಗಿರೋದ್ರಿಂದ ಅವರ ಇನ್ಫ್ಲೂಯೆನ್ಸ್ ನಮ್ಮ ಬಾಡಿಲಿದೆ, ನಮ್ಮ ಇನ್ಫ್ಲೂಯೆನ್ಸ್ ಅವ್ರ ಬಾಡಿಲಿದೆ. ಇದೇ ತರ ನಾವು ಕಣ್ಣಲ್ಲಿ ಕೂಡ ಎನರ್ಜಿ ಶೇರ್ ಮಾಡ್ತೀವಿ ಆಯ್ತಾ. ಕಣ್ಣಿಂದ ಆಲ್ಮೋಸ್ಟ್ 80% ಎನರ್ಜಿ ಡ್ರೈನ್ ಆಗ್ತಾ ಇರೋದೇ ಕಣ್ಣಿಂದ ಆಯ್ತಾ. ಸುಮ್ನೆ ಕಣ್ ಮುಚ್ಕೊಂಡ್ ಮಲ್ಕೊಳ್ಳಿ, ರಿಲ್ಯಾಕ್ಸ್ ಆಗುತ್ತೆ. ಅದೇ ಕಣ್ ಬಿಟ್ಕೊಂಡ್ ಮಲ್ಕೊಂಡ್ರೆ ರಿಲ್ಯಾಕ್ಸ್ ಆಗುತ್ತಾ, ಇಲ್ಲ. ಯಾಕಂದ್ರೆ ಎನರ್ಜಿ ಹೊರಗೆ ಹೋಗ್ತಾನೆ ಇದೆ, ಡ್ರೈನ್ ಆಗ್ತಾ ಇದೆ. ಅದಕ್ಕೋಸ್ಕರ ಸೊ ಇದೆಲ್ಲದನ್ನ ನೋಡಿದಾಗ ನಮ್ಮ ಆರಾದಲ್ಲಿ ಎನರ್ಜಿಸ್ ಎಂಟರ್ ಆಗುತ್ತೆ, ಡ್ರೈನ್ ಆಗುತ್ತೆ, ಈ ಕೆಪಾಸಿಟಿ ಇರುತ್ತೆ. ಸೊ ನಾವು ಎಷ್ಟು ಜನದ ಜೊತೆಗೆ ಮಿಂಗಲ್ ಆಗ್ತೀವೋ ಅಷ್ಟು ನಮ್ಮ ಎನರ್ಜಿ ಹೊರಗೆ ಹೋಗಿರುತ್ತೆ, ಇಲ್ಲ ಒಳಗ್ ಬಂದಿರುತ್ತೆ. ಎರಡೂ ಆಗ್ಬೋದು ಆಯ್ತಾ, ಎರಡೂ ಆಗ್ಬೋದು. ಇಫ್ ಯು ಆರ್ ರಿಸೆಪ್ಟಿವ್, ನೀವು ಯಾವಾಗ ಈ ತರ ಒಳ್ಳೆ ಒಳ್ಳೆ ಪ್ರಾಕ್ಟೀಸಸ್ ಮಾಡ್ತಾ ಇರ್ತೀರಾ, ಯು ಆರ್ ರಿಸೆಪ್ಟಿವ್ ಟು ಪಾಸಿಟಿವ್ ಎನರ್ಜೀಸ್ ಆಯ್ತಾ. ಸೊ ನಾವು ಪಾಸಿಟಿವ್ ಇರುವಂತಹ ಫ್ರೀಕ್ವೆನ್ಸಿಗಳನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದಾಗ್ತಾ ಆಗ್ತಾ ಹೋಗಿರುತ್ತೆ. ಅಕಸ್ಮಾತ್ ನಮ್ಮ ಪ್ರಾಕ್ಟೀಸಸ್ ರಾಂಗ್ ಆಗಿದ್ರೆ ನಾವು ಅದೇ ಥರದ ಪೀಪಲ್ನ ಅಟ್ರಾಕ್ಟ್ ಮಾಡ್ತೀವಿ, ನೆಗೆಟಿವ್ಸೇ ಬರ್ತಾ ಇರುತ್ತೆ. ಓಕೆ, ಒಂದು ನಿಮ್ಮಿಂದ ಏನೋ ಒಂದು ಎನರ್ಜಿ ಹೊರಗೆ ಹೋಗ್ಬೋದು, ಇಲ್ಲ ಅವರಿಂದ ಏನೋ ಒಂದು ಎನರ್ಜಿ ಒಳಗೆ ಬರ್ಬೋದು ಆಯ್ತಾ. ಅದಕ್ಕೆ ವಿ ಶಾಲ್ ಸೆಟ್ ಅ ಬ್ಯಾರಿಯರ್ ಆಯ್ತಾ. ಸ್ಪಿರಿಚುವಲ್ ಬಾತ್ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಮಗ್ಗಲ್ಲಿ ನೀರ್ ತಗೊಳ್ಳಿ. ಸಾರಿ, ಇದ್ರಲ್ಲಿ ನೀರ್ ತುಂಬಿಸಿಲ್ಲ. ಇದು ಮಗ್ ಅಂತ ಅನ್ಕೊಳ್ಳಿ. ನೀವು ಬಾತ್ರೂಮ್ ಅಲ್ಲಿ ಇದ್ದೀರಾ, ಮಗ್ ತಗೊಂಡಿದ್ದೀರಾ, ಮಗ್ಗಲ್ಲಿ ಬಿಸಿನೀರನ್ನ ತಗೊಂಡಿದ್ದೀರಾ. ಆ ಬಿಸಿನೀರಿಗೆ ಒಂದು ಚಿಟಿಕೆ ಅಥವಾ ಒಂದು ಸ್ಪೂನ್ ಅಷ್ಟು ಕಲ್ಲುಪ್ಪು ಅದನ್ನ ಸೇರಿಸ್ಬೇಕು ಆಯ್ತಾ. ಅದಾದ್ಮೇಲೆ ನಿಮ್ಮ ಎಡಗೈನ ಕೆಳಗಡೆ ಇಡ್ತೀರಾ, ಮಗ್ಗಿನ ಕೆಳಗಡೆ, ಬಲಗೈನ ಮಗ್ನ ಮೇಲ್ಗಡೆ ಇಡ್ತೀರಾ ಆಯ್ತಾ. ಒಂದು ಡಿವೈನ್ ಫೋರ್ಸ್ನ ನೀವು ಇನ್ವೈಟ್ ಮಾಡಬೇಕು. ಅಂದ್ರೆ ನಾವಿಲ್ಲಿ ಹೇಳ್ತಾ ಇರೋದು ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯಾಮಿ ಅಂತ ಹೇಳ್ತೀವಿ. ಅಂದ್ರೆ ವಿ ಆರ್ ಇನ್ವೈಟಿಂಗ್ ಒನ್ ಡಿವೈನ್ ಎನರ್ಜಿ, ಅದರ ಮುಖ್ಯ ಪ್ರಾಣ ಆಯ್ತಾ. ಸೊ ಏನೋ ಒಂದು ವೈಟಲ್ ಫೋರ್ಸ್, ಆ ವೈಟಲ್ ಫೋರ್ಸ್ನ ನಾವು ಇಲ್ಲಿ ನಮ್ಮ ಮುಂದೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಓಕೆ, ಅದು ಮೇ ಬಿ ಯಾರಾದ್ರೂ ಆಗಿರ್ಬೋದು, ಯೂನಿವರ್ಸ್ ಅಂತನಾದ್ರೂ ಹೇಳಿ, ಇಲ್ಲ ಈ ಮುಖ್ಯ ಪ್ರಾಣದ ಬಗ್ಗೆ ನಾನು ಹೇಳ್ತಾ ಇರೋದು. ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯಂ ಅಂದ್ರೆ ಮುಖ್ಯ ಪ್ರಾಣ ಯಾರ್ದಾಗಿರ್ಬೋದು, ನಿಮ್ಮ ಇಷ್ಟ ದೇವರಾಗಿರ್ಬೋದು ಆಯ್ತಾ. ಫಾರ್ ಎಕ್ಸಾಂಪಲ್ ಶ್ರುತಿ ಅವರು ಇವಾಗ ರಾಯರ್ ಹಾಡು ಹೇಳಿದ್ರು, ಅವ್ರಿಗೆ ರಾಯರ್ ಅಂದ್ರೆ ತುಂಬಾ ಇಷ್ಟ.
ಅಲ್ವಾ? ರಾಯರ ಮುಖ್ಯ ಪ್ರಾಣ, ಅದನ್ನ ಇನ್ವೈಟ್ ಮಾಡ್ತಾ ಇದ್ದೀರಾ. ಆಯ್ತಾ? ಬೇರೆ ಯಾರಾದ್ರೂ ಏನಾದ್ರೂ ಎಕ್ಸಾಂಪಲ್ ಕೊಡ್ಬೋದು. ಸೊ ನಾನು ಜಸ್ಟ್ ಎಕ್ಸಾಂಪಲ್ ತಗೊಂಡಿದ್ದು. ನಿಮ್ಮ ಇಷ್ಟ ದೇವರು ನೀವು ನಂಬುವಂತಹ ಒಂದು ಫೋರ್ಸ್. ಆಯ್ತಾ? ಅದ್ ಯಾರಾದ್ರೂ ಆಗಿರ್ಬೋದು. ಇಲ್ಲ ನಾನು ದೇವ್ರನ್ನೇ ನಂಬಲ್ಲ ಅನ್ನೋರು ನಿಮ್ಮ ಓನ್ ಕಾನ್ಶಿಯಸ್ನೆಸ್ನ ನೀವು ನಂಬ್ತಾ ಇರ್ತೀರ, ಅದೇ ನಿಮ್ಮ ಮುಖ್ಯ ಪ್ರಾಣ. ಆಯ್ತಾ? ನೀವು ನಂಬುವಂತಹ ಮುಖ್ಯ ಪ್ರಾಣ. ಆಯ್ತಾ? ಒಂದು ಫೋರ್ಸ್, ವೈಟಲ್ ಫೋರ್ಸ್, ತುಂಬಾ ಹೈಯೆಸ್ಟ್ ಪವರ್. ಓಕೆ, ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಯಾರಾದ್ರೂ ಆಯ್ತು. ಆಯ್ತಾ? ಅಥವಾ ಹೆಣ್ಣು ದೇವರಾಗಿರ್ಬೋದು, ನಾಟ್ ಲೈಕ್ ಹೆಣ್ಣು ದೇವರು ಆಗಿರಬಹುದು. ಆಯ್ತಾ? ದುರ್ಗಮ್ಮನೋ ಇನ್ಯಾರು, ಆಯ್ತಾ, ಲಕ್ಷ್ಮಿನೋ, ಪಾರ್ವತಿನೋ, ಸರಸ್ವತಿನೋ, ನೀವು ಯಾರನ್ನ ನಂಬ್ತಿರೋ ಅವರು. ಆಯ್ತಾ? ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯ ನೆನಪಿಸ್ಕೊಂತೀರ. ನಿಮ್ಮ ಮುಂದೆ ಆ ಫೋರ್ಸ್ ಇದೆ ಅನ್ನೋ ಹಾಗೆ ಫೀಲ್ ಮಾಡ್ತಾ ಅದರ ಒಂದು ಎನರ್ಜಿನ ನೀವು ತಗೊಳ್ತಾ ಈ ಒಂದು ಮಗ್ಗಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀರಾ. ಏನ್ ಹೇಳ್ತೀರಾ ಅಂದ್ರೆ, ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಹಾಗೂ ಭಾವನಾತ್ಮಕವಾಗಿ ನನ್ನಲ್ಲಿರುವ ಎಲ್ಲ ದೋಷಗಳು ನಿವಾರಣೆ ಆಗಲಿ. ನನ್ನ ದೇಹ, ಮನಸ್ಸು ಹಾಗೂ ನನ್ನ ಶರೀರದಲ್ಲಿ ಅಂದ್ರೆ ನನ್ನ ಆರಾದಲ್ಲಿ, ನಮ್ಮ ಪ್ರಭಾವಳಿಯಲ್ಲಿರುವ ಎಲ್ಲ ದೋಷಗಳು ನಿವಾರಣೆ ಆಗಲಿ, ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ಆ ನೀರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನ ಒಂದ್ 3 ಸತಿ ಹೇಳ್ತೀರ. ಆಯ್ತಾ? ಅದನ್ನ ಫೀಲ್ ಮಾಡ್ತೀರಾ ಫಸ್ಟ್. ಅದಾದ್ಮೇಲೆ 3 ಸರಿ ಮಹಾಮೃತ್ಯುಂಜಯ ಮಂತ್ರ ಹೇಳ್ಬೇಕು. ಇಲ್ಲ ಅಂದ್ರೆ ಸ್ನಾನ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ, ನಮೋ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲೆಸ್ಮಿಂ ಸನ್ನಿಧಿಂ ಕುರು. ಆಯ್ತಾ? ಸೊ ಈ ಮಂತ್ರನ ನಾನು ಇವನ್ ವರ್ಕ್ಶೀಟ್ ಅಲ್ಲಿ ಕೂಡ ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಆಕ್ಸೆಸ್ ಇದೆ ಆಲ್ಮೋಸ್ಟ್. ಅನನ್ಯ ಅವರಿಗಿಲ್ಲ. ನೆಕ್ಸ್ಟ್ ಲೆವೆಲ್ಗೆ ಬಂದಾಗ ನಿಮ್ಗೂ ಕೂಡ ಆಕ್ಸೆಸ್ ಇರುತ್ತೆ ಅನನ್ಯ ಅವರೇ. ಓಕೆ, ಸೊ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ದಿನ 3 ಸತಿ ಹೇಳಿ. ಆಯ್ತಾ? ಸೊ ಯಾವಾಗ ಫಸ್ಟ್ ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯ, ನಿಮ್ಮ ವೈಟಲ್ ಫೋರ್ಸ್ ನೀವು ಯಾವ್ದನ್ನ ನಂಬ್ತಿರೋ ಅದನ್ನ ನೆನ್ಪು ಮಾಡ್ಕೋತೀರಾ. ಯು ವಿಲ್ ಸೆಟ್ ಅನ್ ಇಂಟೆನ್ಷನ್. ಏನ್ ಇಂಟೆನ್ಷನ್ ಸೆಟ್ ಮಾಡ್ತೀರಾ, ಅದಕ್ಕೆ ವಾಟರ್ಗೆ ಒಂದು ಇಂಟೆನ್ಷನ್ ಹಾಕ್ತೀರಾ. ಏನಂತ ಹಾಕ್ತೀರಾ? ನನ್ನಲ್ಲಿರುವ ಎಲ್ಲ ದೋಷಗಳು, ಸಮಸ್ಯೆಗಳು ನಿವಾರಣೆ ಆಗ್ಲಿ. ಆಯ್ತಾ? ನನ್ನ ದೇಹದಲ್ಲಿ ಎಷ್ಟೋ ಸರಿ ನಮ್ಗೆ ಪೇನ್ಸ್ ಬರ್ತಾ ಇರುತ್ತೆ, ಕೆಲವೊಂದ್ ಕಡೆ ನೋವು ಇರುತ್ತೆ ಅಲ್ವಾ, ಕೆಲವೊಂದ್ ಕಡೆ ತುರಿಕೆ ಬರ್ತಾ ಇರುತ್ತೆ. ಈ ಆಲ್ಮೋಸ್ಟ್ ಪ್ರೆಗ್ನೆನ್ಸಿಲಿ ಹೊಟ್ಟೆ ಸುತ್ತ ಸ್ವಲ್ಪ ಇಚ್ಚಿಂಗ್ ಬರೋದು, ಈ ಥರದ್ದೆಲ್ಲಾನು ಆಗ್ತಾ ಇರುತ್ತೆ. ಸೈಂಟಿಫಿಕಲಿನೂ ನೋಡಿದ್ರೆ ಈ ಉಪ್ಪಿನ ನೀರಿನಿಂದ ಕಲ್ಲುಪ್ಪೇ ಬೆರೆಸ್ಬೇಕು. ಆಯ್ತಾ? ಪುಡಿ ಉಪ್ಪು ಹಾಕ್ಬೇಡಿ. ಯಾಕಂದ್ರೆ ಕಲ್ಲುಪ್ಪಲ್ಲಿ ನಾವೇನು ಅಡಲ್ಟ್ರೇಷನ್ ಮಾಡಿಲ್ಲ, ಆಲ್ಟ್ರೇಷನ್ಸ್ ಏನೂ ಇಲ್ಲ, ವೆರಿ ಪ್ಯೂರ್. ಆಯ್ತಾ? ಆದಷ್ಟು ಪ್ಯೂರ್ ನಾವು ಅನ್ಕೊಂಡಿರೋ ಹಂಗೆ ಅಟ್ಲೀಸ್ಟ್. ಆಯ್ತಾ? ಸೊ ಆ ತರ ಒಂದು ರಾ ಕಲ್ಲುಪ್ಪು ಅದನ್ನ ಹಾಕಿರ್ತೀರ. ಅದರಿಂದ ಅಂದ್ರೆ ಅದಕ್ಕೆ ಹೀಲಿಂಗ್ ಪವರ್ ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ ಅಂದ್ರೆ ನಮ್ ಸ್ಕಿನ್ ಆದ್ರೂ ಕ್ಲೀನ್ ಆಗುತ್ತೆ ಅಲ್ವಾ? ಸೊ ಇದೆಲ್ಲ ಸೋಪು ಅದು ಇದು ಅದೆಲ್ಲ ನಂಬೋದ್ಕಿಂತನೂ ಅಟ್ಲೀಸ್ಟ್ ಈ ಸ್ಕಿನ್ ಆದ್ರೂ ಪೂರ್ತಿಯಾಗಿ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ. ಸ್ಕಿನ್ ಡಿಸೀಸಸ್ ಇದ್ರೆ ರಿಮೂವ್ ಆಗುತ್ತೆ ಅಲ್ವಾ? ಇಚಿಂಗ್ ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ. ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಬೇಡ, ಮೈಲ್ಡ್ ಆಗಿ ಬೆರೆಸ್ಬೇಕು. ಆಯ್ತಾ? ಒಂದ್ ಚಿಟಿಕೆ, 1 ಸ್ಪೂನ್ ಆದ್ರೂ ಸಾಕಾಗುತ್ತೆ. ಆಯ್ತಾ? ಇದನ್ನ ಮಾಡಿ ಫಸ್ಟಿಗೆ ನಿಮ್ಮ ಆರಾ ಕ್ಲೆನ್ಸ್ ಆಗಿರುತ್ತೆ. ಆಯ್ತಾ? ಸೊ ಯು ಆರ್ ಸೆಟ್ಟಿಂಗ್ ಅಂಡ್ ಇಂಟೆನ್ಷನ್, ಅದಕ್ಕೆ ಒಂದು ಎನರ್ಜಿ ಹಾಕ್ತಾ ಇದ್ದೀರಾ. ಯು ಫೀಲ್ ಲೈಕ್ ನಿಮ್ಮ ಆರಾ ಕ್ಲೆನ್ಸ್ ಆಗಿದೆ, ಮತ್ತೆ ಇಟ್ ಈಸ್ ಕ್ರಿಯೇಟಿಂಗ್ ಅ ಬ್ಯಾರಿಯರ್. ಯಾವುದೇ ಒಂದು ನೆಗೆಟಿವ್ ಎನರ್ಜೀಸ್ನ ಅಷ್ಟು ಈಸಿಯಾಗಿ ಬಿಟ್ಕೊಳ್ಳೋದಿಲ್ಲ. ಆಯ್ತಾ? ದೇಹಕ್ಕೆ. ಆಮೇಲೆ ಒಂದು ಪಾಸಿಟಿವ್ ಅಂದ್ರೆ ಅಟ್ಲೀಸ್ಟ್ ಅವ್ರು ಹೇಳಿದ್ರು ಬಿಫೋರ್ ಅಂಡ್ ಆಫ್ಟರ್ ಸೀಮ್ ಅಂತ. ನಾನು ಅವ್ರಿಗೆ ಮೆಸೇಜ್ ಮಾಡಿದೆ ಆಕ್ಚುಲಿ ಏನ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಕೇಳಿದಕ್ಕೆ. ಸೊ ಈ ಜನ ಬರೋದಕ್ಕೂ ಮುಂಚೆ ಆಗಿರ್ಬೋದು, ಬಂದು ಹೋದ್ಮೇಲೆ ಆಗಿರ್ಬೋದು, ಇಫ್ ಯು ಆರ್ ಕಂಫರ್ಟಬಲ್ ರಾತ್ರಿ ಮಾಡೋದಾದ್ರೂ ಮಾಡಿ ಮಲ್ಕೊಂಡ್ರು ರಿಲ್ಯಾಕ್ಸ್ ಆಗುತ್ತೆ. ಇಲ್ಲ ನಾನು ರಾತ್ರಿ ಮಾಡಲ್ಲ ಅಂತಂದ್ರೆ ಬೆಳಗ್ಗೆನಾದ್ರೂ ನೀವು ಮತ್ತೊಂದ್ಸರಿ ಸಾಲ್ಟ್ ಬಾತ್ ಮಾಡೋದ್ರಿಂದ ಅದೆಲ್ಲ ಎನರ್ಜೀಸ್, ಅಕಸ್ಮಾತ್ ಏನಾದ್ರೂ ನೆಗೆಟಿವ್ ಎನರ್ಜೀಸ್ ಎಂಟರ್ ಆಗಿದ್ರೆ ಅಥವಾ ನಿಮ್ಗೆ ಅದು ತಾಕಿದ್ರೆ ಅದನ್ನು ಕೂಡ ನೀವು ಎರಾಡಿಕೇಟ್ ಮಾಡ್ತಾ ಇದ್ದೀರಾ, ಮತ್ತೆ ನೀವು ಈ ಸ್ಪಿರಿಚುವಲ್ ಪಾತ್ ಮಾಡೋದ್ರಿಂದ. ಆಯ್ತಾ? ಕೆಲವೊಂದು ಹೀಲಿಂಗ್ ಪೌಡರ್ಸ್ ಕೂಡ ಸಿಗುತ್ತೆ. ಐ ಡೋಂಟ್ ಸಜೆಸ್ಟ್, ಅದನ್ನೆಲ್ಲ ಸಜೆಸ್ಟ್ ಮಾಡಲ್ಲ ನಾನು. ಕಲ್ಲುಪ್ಪೇ ಬೆಟರ್, ಅಷ್ಟಾದ್ರೂ ಮಾಡಿ. ಆಯ್ತಾ? ಎಲ್ಲರ ಮನೇಲಿ ಕಲ್ಲುಪ್ಪಿದೆಯಲ್ವಾ? ಸೊ ಅದನ್ನ ಮಾಡಿ. ಓಕೆನಾ? ತುಂಬಾ ಚೆನ್ನಾಗಿ ಎನರ್ಜಿ ಕ್ಲೆನ್ಸ್ ಆಗುತ್ತೆ. ಆಫ್ಟರ್, ಬಿಫೋರ್. ಬಿಫೋರ್ ಅಂಡ್ ಆಫ್ಟರ್. ಅದೇ ನಾನು ಹೇಳಿದ್ನಲ್ಲ, ರಾತ್ರಿ ಮಾಡೋ ಅಭ್ಯಾಸ ಇಲ್ಲ, ಶೀತ ಆಗುತ್ತೆ ಆ ಥರದ್ದು ಏನಾದ್ರೂ ಇದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಮಾಡಿ. ಆಯ್ತಾ? ದಿನ ಮಾಡಿದ್ರೂ ಒಳ್ಳೇದಿದೆ, ಏನೂ ಆಗಲ್ಲ.
ಸೊ ತುಂಬ ಅದೇ ಜಾಸ್ತಿ ಉಪ್ಪು ಬೆರೆಸ್ಬೇಡಿ ಅಷ್ಟೇನೆ. ದಿನ ಮಾಡೋದಾದ್ರೆ ಸ್ವಲ್ಪ ಕಮ್ಮಿನೇ ಹಾಕಿ ಪರವಾಗಿಲ್ಲ. ಬಟ್ ಯುವರ್ ಇಂಟೆನ್ಷನ್ಸ್ ಜಾಸ್ತಿ ಇರ್ಬೇಕು, ಇಂಟೆನ್ಷನ್ ಸ್ಟ್ರಾಂಗ್ ಆಗಿರ್ಬೇಕು. ಅದೇ ನಮ್ಮ ಮೇನ್ ಥಿಂಗ್. ಓಕೆ, ಇದೆಲ್ಲಾನು ವೈಬ್ರೇಷನ್ ಅಲ್ಲಿ ವರ್ಕ್ ಆಗುವಂಥದ್ದು. ಓಕೆನಾ, ಗೊತ್ತಾಗ್ತಿದೆ ಅಲ್ಲ? ವೈಬ್ರೇಷನ್ ಅಲ್ಲಿನೂ ಹೌದು, ಸೈಂಟಿಫಿಕಲಿನೂ ಹೌದು, ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಮ್ಯಾಮ್, ಶ್ರುತಿ ಮಾತಾಡ್ತಾ ಇದ್ದೀನಿ. ಹಾ ಹೇಳಿ. ಆ ಇವಾಗ ನೀವೇನ್ ಹೇಳಿದ್ರಿ, ಆ ಹ್ಮ್. ಸಾಲ್ಟ್ ವಾಟರ್ ಬಾತ್, ಆ ಕಲ್ಲುಪ್ಪು ಕರಗುತ್ತಾ? ಅದು ಈಸಿಯಾಗಿ ಕರಗೋದಿಲ್ಲ ಅಲ್ಲ? ಹಾ, ಇಲ್ಲ ಕರಗುತ್ತೆ. ಅದು ನೀವು ತಗೊಂಡಿರೋ ಮಗ್ಗಲ್ಲಿ ಕರಗದೆ ಇದ್ರು ಆಮೇಲೆ ಅದಕ್ಕೆ ಪೂರ್ತಿ ಪೋರ್ ಮಾಡಿ, ಆಯ್ತಾ? ಇದೊಂದು ಹೇಳೋದು ಮರ್ತಿದ್ದೆ ಅಲ್ವಾ? ಸೊ ಅದೆಲ್ಲ ಇಂಟೆನ್ಷನ್ ಸೆಟ್ ಮಾಡಿ ಆದ್ಮೇಲೆ ಆ ನೀರನ್ನ, ಮಗ್ಗಲ್ಲಿರೋ ನೀರನ್ನ ಬಕೆಟ್ ಬಕೆಟ್ಟಿಗೆ ಹಾಕಿ ಪೂರ್ತಿ ಹಾಕಿ ಮಿಕ್ಸ್ ಮಾಡಿ. ಅದಾದ್ಮೇಲಿಂದ ಅದಾದ್ಮೇಲೆ ಸ್ನಾನ ಅದರಲ್ಲಿ ಮಾಡ್ಕೋಬೇಕು. ಸ್ನಾನ ಮಾಡಿ. ಓಕೆ, ಓಕೆ. ಸೊ ಈ ತರ. ಫಸ್ಟ್ ಇಂಟೆನ್ಷನ್ ಸೆಟ್ ಮಾಡಿ ಒಂದು ಮಗ್ಗಲ್ ಮಾತ್ರ ನಾವು ಇಂಟೆನ್ಷನ್ ಸೆಟ್ ಹ್ಮ್, ಮಾಡ್ತೀವಿ. ಹೌದು. ಆಮೇಲಿಂದ ಎಲ್ಲಾ ನೀರನ್ನು ಅದನ್ನು ಬಕೆಟ್ ಹಾಕಿ ಹೌದು. ತಗೊಂತೀವಿ. ಎಲ್ಲ ನೀರನ್ನು ಬಕೆಟಿಗೆ ಹಾಕ್ತೀರಾ, ಆಮೇಲೆ ಅದ್ರಲ್ಲೇ ಸ್ನಾನ ಮಾಡ್ಕೋತೀರಾ ಅಷ್ಟೇ. ಅಂಡ್ ವೆರಿ ಕಂಪಲ್ಸರಿ ಏನಿಲ್ಲ ಅಲ್ಲ, ಲೈಕ್ ಈ ರೀತಿ ಆರಾ ಕ್ಲೆನ್ಸ್ ಮಾಡುವಾಗ ಹೆಡ್ ಬಾತೆ ತಗೋಬೇಕನ್ನೋ ಕಂಪಲ್ಸರಿ ಏನಿಲ್ಲ. ಇಲ್ಲ ಲೈಕ್ ದಿನ ಹೆಡ್ ಬಾತೆ ತಗೋಬೇಕು ಅಂತಾನೂ ಇಲ್ಲ. ಅವರ ಕ್ಲೆನ್ಸ್ ಮಾಡ್ಬೇಕಾದ್ರೆ ಹೆಡ್ ಬಾತು ಬರೀ ಹೆಡ್ ಬಾತೆ ಮಾಡ್ಬೇಕು ಅನ್ನೋದು ಇಲ್ಲ. ಆಕ್ಚುಲಿ ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ. ಇಫ್ ಯು ಆರ್ ಡೂಯಿಂಗ್ ಇಟ್, ಇಟ್ಸ್ ಓಕೆ. ಕೆಲವೊಬ್ರಿಗೆ ಸಾಲ್ಟ್ ವಾಟರ್ನ ತಲೆ ಮೇಲೆ ಹಾಕೊಂಡ್ರೆ ಕೂದಲು ಉದ್ರೋದು ಅದೆಲ್ಲ ಚಾನ್ಸಸ್ ಇರುತ್ತೆ. ಸೊ ಅವಾಗ ತುಂಬಾ ಡೈಲ್ಯೂಟ್ ಮಾಡ್ಕೊಳ್ಳಿ. ಓಕೆ, ತುಂಬಾ ಅದೇ ಗ್ರೇ ಡೈಲ್ಯೂಟ್ ಹೇರ್ಸ್ ಮಾಡ್ಕೊಳ್ಳಿ. ಬರುತ್ತೆ ಇಲ್ಲ ಅಂತಾನು ಅಂದ್ರೆ ಹೇಳ್ತಾರೆ. ಅಟ್ಲೀಸ್ಟ್ ಈ ತರ ಚಿಮ್ಸಿದ್ರು ಸಾಕು, ಆಯ್ತಾ? ಸ್ಪ್ರಿಂಕಲ್ ಮಾಡ್ತೀವಲ್ವಾ, ಈ ತರ ಚಿಮ್ಸ್ಕೊಂಡ್ರೆ ಮೇಲೆ ತಲೆ ಮೇಲಾದ್ರೆ, ಆಯ್ತಾ? ಸ್ವಲ್ಪ ಹಿಂಗೆ ಚಿಮಿಸ್ಕೊಳ್ಳಿ. ದೆನ್ ಮೈ ಮೇಲೆಲ್ಲ ಹಾಗೆ ಸ್ನಾನ ಮಾಡೋದಂಗೆ ಮೈ ಸ್ನಾನನೇ ಮಾಡ್ಬೋದು, ತಲೆ ಆ ಸ್ನಾನ. ಇಂಟೆನ್ಷನ್ ನೋಟ್ ಇನ್ನೊಂದ್ಸಲ ಹೇಳ್ತೀರಾ ಮ್ಯಾಮ್? ಲೈಕ್ ಐ ಹಾ, ಜಸ್ಟ್ ನೋಟ್ ಇಟ್ ಡೌನ್. ಓಕೆ. ಒಂದ್ ನಿಮಿಷ, ನಾನು ಒಂದ್ ಕಡೆ ಬರ್ದಿದ್ದೆ. ಡೈಲಿ ನಾನ್ ಮಾಡುವಾಗ ಇದು ಹೇಳ್ತಾ ಇರ್ತೀನಿ, ಸೊ ಅದಕ್ಕೆ ಅದು ಹಂಗೆ ಬಾಯಲ್ಲಿ ಬಂತು ಹೇಳ್ದೆ. ಮ್ಯಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ಬಿಡಿ ಮ್ಯಾಮ್. ಹಾ, ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಐ ಥಿಂಕ್ ಅನ್ವಿತಾ ಅವರೇ ಬರ್ದು ಹಾಕಿದ್ರು ಒಂದ್ಸರಿ, ಅಲ್ವಾ ಅನ್ವಿತಾ ಅವರೇ? ಅದು ಎಫರ್ಮೇಶನ್ಸ್, ವಾಟರ್ ಹಾ, ಮ್ಯಾನಿಫೆಸ್ಟೇಷನ್. ಪರ್ಮಿಷನ್ಸ್ ಅಲ್ವಾ? ಇದು ಹಾಕಿರ್ಲಿಲ್ವಾ ನಾನು? ಇಲ್ಲ. ಇಲ್ಲ, ನೀವು ಅದು ಹೇಳಿದ್ರಿ ಹಾಗೇನೆ. ಓಕೆ. ಹಾ, ಬರ್ಕೊಳ್ಳೋದಾದ್ರೆ ಈಗಲೇ ಬರ್ಕೊಳ್ಳಿ, ಇಲ್ಲ ನಾನು ಆಮೇಲೆ ಶೇರ್ ಮಾಡ್ತೀನಿ ಬಿಡಿ ಗ್ರೂಪಲ್ಲಿ. ಓಕೆನಾ? ಬಿ ಟೈಮ್ ಆಗ್ತಾ ಇದೆ ಅಲ್ವಾ? ವಿಲ್ ಡೂ ಅ ಶಾರ್ಟ್ ಮೆಡಿಟೇಷನ್, ಒಂದು ಮೆಡಿಟೇಷನ್. ಓಕೆ, ನಾನು ಆಮೇಲೆ ಹಾಕ್ತೀನಿ ಅದು ಗ್ರೂಪಲ್ಲಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ. ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಸುಖಾಸನದಲ್ಲಿ ಕುತ್ಕೊಳ್ಳಿ. ರಿಲ್ಯಾಕ್ಸ್. ಈಗ ನಿಮ್ಮ ಬಲಗೈಯನ್ನ ಎದೆ ಮೇಲಿಟ್ಟು ಎಡಗೈಯನ್ನ ಹೊಟ್ಟೆಯ ನಾಭಿಯ ಸ್ವಲ್ಪ ಕೆಳಗಡೆ ಇಡಿ, ಕಿಬ್ಬೊಟ್ಟೆಯ ಭಾಗದಲ್ಲಿ. ರಿಲ್ಯಾಕ್ಸ್. ಈಗ ನಾವು ಓಂ ಮಂತ್ರವನ್ನ ಪಠನೆ ಮಾಡೋಣ. ಓಂ ಅಂತ ಒಂದು ಬಾರಿ ಹೇಳುವಾಗ ನಿಮ್ಮ ಹೊಟ್ಟೆಯ ನಾಭಿಯಲ್ಲಿ ಮತ್ತು ನಿಮ್ಮ ಎದೆಯ ಭಾಗದಲ್ಲಿ, ನಿಮ್ಮ ಹಣೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ನ ಗಮನಿಸ್ತಾ ಬನ್ನಿ. ಒಂದು ಬಾರಿ ಓಂ ಚಾಂಟಿಂಗ್ ಹೇಳುವಾಗ ಇದೇ ತರ ನಾವು 11 ಬಾರಿ ಚಾಂಟ್ ಮಾಡೋಣ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಚಾಂಟ್ ವಿತ್ ಮೀ.
Relax. Feel the vibrations. ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ, ಹಣೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ನ ಹಾಗೆ ಗಮನ ಕೊಟ್ಟು ನೋಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇಟ್ಟು ಕೈಗಳು ಆಕಾಶ ನೋಡುವಂತಿರಲಿ. ಲೆಟ್ ಅಸ್ ಚಾಂಟ್. ಲೆಟ್ ಅಸ್ ಡೂ ಅ ಮೆಡಿಟೇಷನ್. ರಿಲ್ಯಾಕ್ಸ್. ಕುತ್ಕೊಳ್ಳೋಕೆ ಆಗದೆ ಇದ್ದವರು ಮಲ್ಕೊಂಡು ಕೂಡ ಈ ಮೆಡಿಟೇಷನ್ ಮಾಡಬಹುದು. ರಿಲ್ಯಾಕ್ಸ್. ನೀವು ಮಲ್ಕೊಳ್ಳೋದಾದ್ರೆ ಎಡಗಡೆ ಮಗ್ಲಲ್ಲಿ ಅಥವಾ ಬಲಗಡೆ ಮಗ್ಲಲ್ಲಿ ಮಲಗಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ಟೇಕ್ ಅ ಡೀಪ್ ಬ್ರೀತ್ ಇನ್ and breathe out. Breathe in deeply till your abdomen. ನಾಭಿಯವರೆಗೆ ಉಸಿರು ತಲುಪಲಿ. ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹ ರಿಲ್ಯಾಕ್ಸ್ ಆಗಲಿ. ನೆತ್ತಿಯಿಂದ ಪಾದದವರೆಗೆ. ರಿಲ್ಯಾಕ್ಸ್ ದ ಟಾಪ್ ಆಫ್ ಯೋರ್ ಹೆಡ್. ನೆತ್ತಿಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಹಣೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎರಡು ಹುಬ್ಬುಗಳು, ಎರಡು ಕಣ್ಣುಗಳು, ಕಣ್ಣಿನ ರೆಪ್ಪೆಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಮೂಗನ್ನು ರಿಲ್ಯಾಕ್ಸ್ ಮಾಡಿ. ಮೂಗಿನ ತುದಿಯನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯೋರ್ ಚೀಕ್ಸ್. ಕೆನ್ನೆಗಳನ್ನು ರಿಲ್ಯಾಕ್ಸ್ ಮಾಡಿ. ಮೇಲ್ದುಟಿ ಕೆಳದುಟಿಯನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಒಸಡುಗಳು, ಹಲ್ಲುಗಳು ಹಾಗೂ ನಿಮ್ಮ ನಾಲಿಗೆಯನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ದ ಓರಲ್ ಕ್ಯಾವಿಟಿ. ರಿಲ್ಯಾಕ್ಸ್ ಯೋರ್ ಚಿನ್, ಇಯರ್ಸ್, ಕುತ್ತಿಗೆ, ಕುತ್ತಿಗೆಯ ಹಿಂಭಾಗ, ಎರಡು ಬದಿಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ. ಎರಡು ಕೈಗಳನ್ನು ಸಡಿಲ ಮಾಡಿ. ನಿಮ್ಮ ಎದೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಹೊಟ್ಟೆಯ ಮೇಲ್ಭಾಗ, ಕೆಳಭಾಗ, ಹೊಟ್ಟೆಯ ಮಧ್ಯಭಾಗ, ಎಡಭಾಗ ಹಾಗೂ ಬಲಭಾಗ. ನಿಮ್ಮ ಹೊಟ್ಟೆಯ ಸುತ್ತ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್ ಯೋರ್ ಪೆಲ್ವಿಕ್ ರೀಜನ್, ಪೆಲ್ವಿಕ್ ಫ್ಲೋರ್ ಮಸಲ್ಸ್. ನಿಮ್ಮ ಬೆನ್ನೆಲುಬನ್ನು ರಿಲ್ಯಾಕ್ಸ್ ಮಾಡಿ. ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಎರಡು ಕಾಲುಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಅಂದ್ರೆ ನಿಮ್ಮ ಮಗು ಇರುವಂತಹ ಜಾಗದಲ್ಲಿ ಒಂದು ಜ್ಯೋತಿಯನ್ನ ವಿಜುವಲೈಸ್ ಮಾಡಿ. ನಿಮ್ಮ ಹೃದಯದ ಭಾಗದಲ್ಲಿ ಒಂದು ಜ್ಯೋತಿಯನ್ನ ವಿಜುವಲೈಸ್ ಮಾಡಿ. ಹಾಗೆ ನಿಮ್ಮ ಹಣೆಯ ಭಾಗದಲ್ಲಿ ಒಂದು ಜ್ಯೋತಿಯನ್ನ ವಿಜುವಲೈಸ್ ಮಾಡಿ. ನಿಮ್ಮ ಹಣೆಯ ಭಾಗದಲ್ಲಿರುವಂಥದ್ದು ನಿಮ್ಮ ಕಾನ್ಶಿಯಸ್ನೆಸ್. ನಿಮ್ಮ ಹೃದಯದ ಭಾಗದಲ್ಲಿರುವುದು ಕೂಡ
ನಿಮ್ಮ ಹಾರ್ಟ್ ಕಾನ್ಶಿಯಸ್ನೆಸ್, ನಿಮ್ಮ ಹೊಟ್ಟೆಯ ಭಾಗದಲ್ಲಿರುವಂಥದ್ದು ಕೂಡ ನಿಮ್ಮ ವೋಂಬ್ ಕಾನ್ಶಿಯಸ್ನೆಸ್, ನಿಮ್ಮ ಬ್ರೈನ್, ಹಾರ್ಟ್ ಅಂಡ್ ವೋಂಬ್, ಈ ಎಲ್ಲದರ ಕಾನ್ಶಿಯಸ್ನೆಸ್ ಈಗ ಆಕ್ಟಿವೇಟ್ ಆಗಿದೆ. ನೀವು ಒಂದು ಬಾರಿ ಓಂ ಮಂತ್ರವನ್ನು ಪಠಣೆ ಮಾಡುವಾಗ ಈ ಎಲ್ಲ ಭಾಗಗಳು ಕೂಡ ಆಕ್ಟಿವೇಟ್ ಆಗ್ತಾ ಬಂದಿದೆ. ಅದನ್ನ ನೀವು ಇವತ್ತಿನ ದಿನ ವಿಜುವಲೈಸ್ ಮಾಡ್ತಾ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ನಿಮ್ಮ ಮಗುವಿನ ಹತ್ತಿರ ಒಂದು ಜ್ಯೋತಿಯನ್ನ ವಿಜುವಲೈಸ್ ಮಾಡ್ತಾ ನಿಮ್ಮ ಮಗುವಿನ ಸುತ್ತ ಬಂಗಾರದ ಬಣ್ಣ, ಈ ಜ್ಯೋತಿಯಿಂದ ಪ್ರಖರವಾಗಿ ಬಂಗಾರದ ಬಣ್ಣ ಆಚೆ ಬಂದು ನಿಮ್ಮ ಮಗು ಬಂಗಾರದ ಬಣ್ಣದಲ್ಲಿ ಹೊಳಿತಾ ಇದೆ ಅನ್ನೋದನ್ನ ಫೀಲ್ ಮಾಡ್ತಾ ಬನ್ನಿ. ನಿಮ್ಮ ವೋಂಬ್ ಕಾನ್ಶಿಯಸ್ನೆಸ್, ನಿಮ್ಮ ಗರ್ಭಾಶಯಕ್ಕೆ ಇದ್ದಂತಹ ಸಾಮರ್ಥ್ಯದಿಂದ, ಅದರ ಇಂಟೆಲಿಜೆನ್ಸ್ ಇಂದ ನಿಮ್ಮ ಗರ್ಭಾಶಯದಲ್ಲಿರುವಂತಹ ಪ್ರತಿ ಜೀವಕೋಶಗಳು, ಸೆಲ್ಸ್, ಟಿಶ್ಯೂಸ್, ಲಿಗಮೆಂಟ್ಸ್, ಆರ್ಗನ್ಸ್ ಎಲ್ಲವೂ ಕೂಡ ನಿಮ್ಮ ಮಗುವಿನ ಸರಿಯಾದ ಬೆಳವಣಿಗೆಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಬರೀ 3 ಇಂಚು ಉದ್ದ ಅಗಲ ಇದ್ದಂತಹ ಗರ್ಭಾಶಯ ಈಗ 20 ಪಟ್ಟು ದೊಡ್ಡದಾಗಿ ಬೆಳೀತಾ ಇದೆ. ಅದರ ಒಳಗಡೆ ನಿಮ್ಮ ಮಗು ಆರೋಗ್ಯವಾಗಿ ಆನಂದವಾಗಿ ಬೆಳೀತಾ ಇದೆ. ನಿಮ್ಮ ಮಗುವಿನ ಸುತ್ತ ಸುಮಾರು 6 ರಿಂದ 7 ಪ್ರೊಟೆಕ್ಟಿವ್ ಲೇಯರ್ ಸುತ್ತುವರೆದಿದೆ. ಈ ಎಲ್ಲಾ ಲೇಯರ್ಗಳು ನಿಮ್ಮ ಮಗುವನ್ನು ಸುರಕ್ಷಿತವಾಗಿ ನಿಮ್ಮ ಹೊಟ್ಟೆಯ ಒಳಗಡೆ ಕಾಪಾಡ್ತಾ ಇದೆ. ಒಂದು ಕುಶನ್ನ ರೀತಿಯಲ್ಲಿ, ಮೆತ್ತನೆಯ ಹಾಸಿಗೆಯ ರೀತಿಯಲ್ಲಿ ನಿಮ್ಮ ಇಡೀ ಗರ್ಭಾಶಯ ನಿಮ್ಮ ಮಗುವನ್ನ ಮಲಗಿಸಿ ಸಾಕ್ತಾ ಇದೆ. ನಿಮ್ಮ ಮಗುವಿನ ಆಟ, ಊಟ ಹಾಗೂ ಪಾಠ, ನೀವು ಕಲಿತಾ ಇರುವಂತಹ ಜೀವನ ಪಾಠ ಕೂಡ ನಿಮ್ಮ ಮಗುವನ್ನ ಈ ಎಲ್ಲ ಪದರಗಳನ್ನ ದಾಟಿ ತಲುಪ್ತಾ ಇದೆ. ನಿಮ್ಮ ಮಗು ಎಲ್ಲ ಪದರಗಳ ಒಳಗಡೆ ಆರಾಮವಾಗಿ ಬೆಚ್ಚಗೆ ಮಲ್ಕೊಂಡು ಆರೋಗ್ಯವಾಗಿ ಬೆಳೀತಾ ಇದೆ ಅನ್ನೋದನ್ನ ತಾಯಿಯಾಗಿ ನೀವು ವಿಜುವಲೈಸ್ ಮಾಡ್ತಾ ಬನ್ನಿ. ಮುಖದಲ್ಲಿ ಮಂದಹಾಸ ಇರಲಿ. ನಿಮ್ಮ ಹೊಟ್ಟೆಯ ಒಳಗಿದ್ದಂತಹ ಆ ಜ್ಯೋತಿ ಹೊಳಿತಾ ಇದೆ, ಕಂಗೊಳಿಸ್ತಾ ಇದೆ. ನಿಮ್ಮ ಮಗು ಕೂಡ ಹೊಳಿತಾ ಇದೆ. ನಿಮ್ಮ ಎದೆಯ ಭಾಗದಲ್ಲಿರುವಂತಹ ಜ್ಯೋತಿ ನಿಮ್ಮ ಹೃದಯದಲ್ಲಿ ನೀವು ಹಚ್ಚಿರುವಂತಹ ಹಣತೆ, ಆ ಪ್ರೀತಿಯ ಹಣತೆ ಪ್ರತಿ ಬಾರಿ ಪ್ರಖರವಾಗಿ ಹೊಳಿತಾ ನಿಮ್ಮ ಪ್ರೀತಿ ನಿಮ್ಮ ಮಗುವಿನ ಕಡೆಗೆ ಪ್ರತಿದಿನ ಪ್ರತಿ ಕ್ಷಣ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮಗುವಿನಿಂದ ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಪ್ರೀತಿಯಿಂದ ನಿಮ್ಮ ಹೃದಯ ಆಲಿಂಗನ ಮಾಡ್ಕೊಳ್ತಾ ಇದೆ, ಅಕ್ಸೆಪ್ಟ್ ಮಾಡ್ತಾ ಇದೆ. ನಿಮ್ಮ ಮಗುವಿನಿಂದ ನಿಮ್ಮ ಜೀವನದಲ್ಲಿ ಆಗಬಹುದಾದಂತಹ ಬದಲಾವಣೆಗಳನ್ನು ಕೂಡ ನಿಮ್ಮ ಹೃದಯ ಸಂಪೂರ್ಣವಾಗಿ ಆಲಿಂಗನ ಮಾಡಿಕೊಂಡಿದೆ. ನಿಮ್ಮ ಹೃದಯದಲ್ಲಿ ನಿಮ್ಮ ಮಗುವಿನ ಮೇಲೆ ಇರುವಂತಹ ಪ್ರೀತಿಯನ್ನ ಈ ಪ್ರಖರವಾದ ಜ್ಯೋತಿಯ ಪ್ರಜ್ವಲ ಕಿರಣಗಳಲ್ಲಿ ನೋಡ್ತಾ ಬನ್ನಿ. ಅದೇ ರೀತಿ ನಿಮ್ಮ ಪ್ರೀತಿಯು ಕೂಡ ಹೊಳಿತಾ ಇದೆ, ಕಂಗೊಳಿಸ್ತಾ ಇದೆ. ಈಗ ನಿಮ್ಮ ಹಣೆಯ ಭಾಗದಲ್ಲಿರುವಂತಹ ಜ್ಯೋತಿ ನಿಮ್ಮ 2 ಹುಬ್ಬುಗಳ ಮಧ್ಯದಲ್ಲಿ ನಿಮ್ಮ ಗಮನ ಬರಲಿ. ಇಲ್ಲಿರುವಂತಹ ನಿಮ್ಮ ಕಾನ್ಶಿಯಸ್ನೆಸ್, ಸೋಲ್ ಕಾನ್ಶಿಯಸ್ನೆಸ್, ನಿಮ್ಮ ಆತ್ಮದ ಒಂದು ಪ್ರಖರತೆಯನ್ನ ಒಂದು ದೀಪದ ಜ್ಯೋತಿಯ ರೀತಿಯಲ್ಲಿ ನೋಡ್ತಾ ಬನ್ನಿ. ನಿಮ್ಮ ಮೆದುಳು, ನಿಮ್ಮ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲವೂ ಕೂಡ ನಿಮ್ಮ ಮಗುವನ್ನ, ಅದರ ಇರುವಿಕೆಯನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡು ಅದಕ್ಕೋಸ್ಕರ ನಿಮ್ಮ ಮೆದುಳು
ನಿಮ್ಮ ಕಾನ್ಷಿಯಸ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್, ಚೇತನಾತ್ಮಕ ಮತ್ತು ಅವಚೇತನಾತ್ಮಕ ಶಕ್ತಿಗಳು ನಿಮ್ಮ ಮಗುವಿನ ಒಳಿತಿಗಾಗಿ ಶ್ರಮಿಸ್ತಾ ಇದೆ. ನಿಮ್ಮ ದೇಹದ ಎಫರ್ಟ್ಗಳನ್ನು ನೀವು ರೆಕಗ್ನೈಸ್ ಮಾಡಿ ಕಂಡು ಹಿಡಿದು ಅದೆಲ್ಲದಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ. ಇಡೀ ದೇಹಕ್ಕೆ, ಎಲ್ಲ ಭಾಗಗಳಿಗೂ ಕೂಡ ನಿಮ್ಮ ಮಗುವಿಗೆ ದಾರಿ ಮಾಡಿಕೊಟ್ಟಿದ್ದಕ್ಕೆ, ಜಾಗ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಬನ್ನಿ. ನಿಮ್ಮ ಮಗುವಿಗೋಸ್ಕರ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇರುವಂತಹ ಓವರ್ ಟೈಮ್ ಡ್ಯೂಟಿ, ನಿಮ್ಮ ಇಡೀ ದೇಹವನ್ನ ಧನ್ಯವಾದ, ಕೃತಜ್ಞತಾ ಭಾವದಿಂದ ನೋಡ್ತಾ ಬನ್ನಿ. ರಿಲ್ಯಾಕ್ಸ್. Your body is strong, intelligent. Your baby is strong and intelligent. ನೀವು ಮತ್ತು ನಿಮ್ಮ ಮಗು ಜೊತೆಯಾಗಿ ಈ ಪಯಣದಲ್ಲಿ ಇಬ್ಬರು ಕೂಡ ಜೊತೆಯಾಗಿ ನಡೀತಾ ಇದ್ದೀರಾ. ಮುಂದೆನೂ ಕೂಡ ಜೊತೆಗಿರ್ತೀರ. ನಿಮ್ಮಿಬ್ಬರ ಸಾಮರಸ್ಯವನ್ನ ನೀವು ಫೀಲ್ ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ಮಗುವಿನ ಮೇಲಿನ ಪ್ರೀತಿಯಿಂದ ನಿಧಾನವಾಗಿ, ದೀರ್ಘವಾಗಿ ಉಸಿರನ್ನ ನಿಮ್ಮ ನಾಭಿಯವರೆಗೆ ತಲುಪೋ ಹಾಗೆ ತಗೊಳ್ಳಿ. ಯು ಆರ್ ಇನ್ಹೇಲಿಂಗ್ ಲವ್ ಟುವರ್ಡ್ಸ್ ಯುವರ್ ಬೇಬಿ. ರಿಲ್ಯಾಕ್ಸ್, ಎಕ್ಸೇಲ್. ನಿಧಾನವಾಗಿ ಉಸಿರನ್ನ ಬಿಡ್ತಾ ನಿಮ್ಮ ಎಲ್ಲ ಡೌಟ್ಗಳು ಎಲ್ಲದನ್ನು ಕೂಡ ಆಚೆ ಆಗ್ತಾ ಇದ್ದೀರಾ. ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸವನ್ನ ಒಳಗೆ ತೆಗೆದುಕೊಳ್ಳಿ. Breathe in and breathe out. Relax. ಎರಡೂ ಕೈಗಳನ್ನು ರಬ್ ಮಾಡಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಟು ಟ್ರಾನ್ಸ್ಫರ್ ದ ಹೀಟ್ ಅಂಡ್ ಎನರ್ಜಿ ಟು ಯುವರ್ ಫೇಸ್. ಓಪನ್ ಯುವರ್ ಐಸ್ ಇನ್ ಡಾರ್ಕ್ನೆಸ್. ನಿಮ್ಮ ಎರಡೂ ಕೈಗಳನ್ನು ನೋಡಿ, ಭೂಮಿ ತಾಯಿಯನ್ನು ನೋಡಿ ಆಶೀರ್ವಾದ ಪಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ. ಎಲ್ಲರೂ ಸ್ವಲ್ಪ ನೀರು ಕುಡಿರಿ. ಗುಟುಕ್ಸಿ ಗುಟುಕ್ಸಿ ಸ್ವಲ್ಪ ಸ್ವಲ್ಪವಾಗಿ ಕುಡಿತಾ ಬನ್ನಿ. ಓಕೆ. ಸೊ ಇದನ್ನ ನಾನು ಹೇಳ್ತಾ ಹೋಗ್ತೀನಿ, ಬರ್ಕೊಳ್ಳಿ. ಅಫರ್ಮೇಶನ್ಸ್ ಎಲ್ಲರೂ ಬರ್ಕೊಂಡಿದ್ದೀರಾ ಅಲ್ವಾ? ಅನ್ವಿತಾ ಅವರು ಕೂಡ ಶೇರ್ ಮಾಡಿದ್ರು. ಅನನ್ಯ ಅವರೇ, ನಿಮಗೂ ನನ್ನದು ವಿಡಿಯೋ ಕಳಿಸ್ತೀನಿ. ನೀವು ನಿಮ್ಮ ಓನ್ ಅಫರ್ಮೇಶನ್ಸ್ ಮಾಡ್ಕೋಬಹುದು, ಆಯ್ತಾ? ಆಕ್ಚುಲಿ ನಾನು 5 days ಅಲ್ಲಿ ಅದು ಇದನ್ನ ಕೊಡೋದಿಲ್ಲ, ಬಿಕಾಸ್ ನೀವು ಒಬ್ಬರೇ ಇದ್ದೀರಾ, ಮತ್ತೆ ಇಟ್ ಮೈಟ್ ಹೆಲ್ಪ್ ಯು ಅನ್ನೋ ಕಾರಣಕ್ಕೆ ನಾನು ಅದನ್ನ ನಿಮಗೆ ಕಳಿಸ್ತೀನಿ, ನೀವು ನೋಡಿ. ಓಕೆ. ಹಾ, ಎಲ್ಲರೂ ಬರ್ಕೊಳ್ಳಿ. ಇದು ವಾಟರ್ ಮ್ಯಾನಿಫೆಸ್ಟೇಷನ್ದು, ಅದರಲ್ಲೂ ಕ್ಲೆನ್ಸಿಂಗ್, ಆಯ್ತಾ? ಅಕಸ್ಮಾತ್ ನಿಮಗೆ ಅನ್ಸಿದ್ರೆ ಈ ತರ ದೃಷ್ಟಿ ಆಗಿರ್ಬೋದು, ಅಥವಾ ಬೇರೆ ಏನಾದ್ರು ನಂಗೆ ನೆಗೆಟಿವ್ ಅನ್ನಿಸ್ತಾ ಇದೆ, ಕೆಟ್ಟ ಆಲೋಚನೆಗಳು ಬರ್ತಾ ಇದೆ, ಅಥವಾ ಎನರ್ಜಿ ಡ್ರೈನ್ ಆದಾಗ ಅನ್ನಿಸ್ತಾ ಇದೆ ಅಂದಾಗೆಲ್ಲ ನೀವು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋದಕ್ಕೆ ಇದನ್ನ ಕ್ಲೆನ್ಸಿಂಗ್ ಆಗಿ ಮಾಡಬಹುದು, ಆಯ್ತಾ? ಓಕೆ, ಒಂಥರ ಆರಾ ಪ್ಯೂರಿಫಿಕೇಶನ್ ಅನ್ನೋ ಥರ ಬರ್ಕೊಳ್ಳಿ ಎಲ್ಲ. ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯಾಮಿ. ಅಗ್ನಿಹೋತ್ರನ? ಹಾ, ಅದು ಆಲ್ಮೋಸ್ಟ್ ಡೈಜೆಷನ್ಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಗ್ನಿಹೋತ್ರ. ನೋಡ್ತೀನಿ, ನಾನು ನನ್ನ ಗುರುಗಳಿಗೆ ಕೇಳ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಓಕೆನಾ? ಮೇಡಮ್ ಟೈಮ್ ಮಾಡ್ಬೋದು ಅದು ಏನ್ ಹೇಳಿ? ಅಗ್ನಿಹೋತ್ರ ಈ ಟೈಮ್ ಮಾಡ್ಬೋದಾ ಅಂತ.
ಅದೇ ಕೇಳ್ಬಿಟ್ಟು ಹೇಳ್ತೀನಿ ನಾನು. ನಾ ನ- ಮೊದಲು ಡೈಲಿ ಮಾಡ್ತಿದ್ದೆ ಮೇಡಮ್, ಈ ಪ್ರೆಗ್ನೆನ್ಸಿ ಆದ್ಮೇಲೆ ಬಿಡ್ತಿದ್ದಾರೆ ಮನೆಯಲ್ಲಿ. ಬಿಡ್ಸಿದ್ರಾ? ಓಕೆ. ಹಾ, ಅದೇ ಹಾ, ಪ್ರೆಗ್ನೆನ್ಸಿಲಿ ಮಾಡ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ನನ್ನ ಗುರುಗಳಿಗೆ ಕೇಳ್ಬಿಟ್ಟು ಹೇಳ್ತೀನಿ ನಾನು. ಆಯ್ತಾ? ಓಕೆ. ಓಕೆ. ಹ್ಮ್. ಎಸ್. ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯಾಮಿ. ಬರ್ಕೊಂಡ್ರಲ್ಲ? ಈಗ ಇಂಟೆನ್ಷನ್ ಸೆಟ್ ಮಾಡೋದು, ನನ್ನ ಶಕ್ತಿ ವಲಯದಲ್ಲಿ ಇರುವ, ನನ್ನ ಶಕ್ತಿ ವಲಯದಲ್ಲಿ ಅಂದ್ರೆ ಆರಾದಲ್ಲಿ, ನನ್ನ ಶಕ್ತಿ ವಲಯದಲ್ಲಿ ಇರುವ ಎಲ್ಲ ಕಲುಷಿತ ಶಕ್ತಿಗಳನ್ನು ಅಥವಾ ಋಣಾತ್ಮಕ ಶಕ್ತಿಗಳನ್ನು ಅಂತಾನೂ ಬರ್ಕೋಬಹುದು. ನಿವಾರಿಸು. ನನ್ನ ಶಕ್ತಿ ವಲಯದಲ್ಲಿ ಇರುವಂತಹ ಎಲ್ಲ ಕಲುಷಿತ ಶಕ್ತಿಗಳನ್ನು ಅಥವಾ ಋಣಾತ್ಮಕ ಶಕ್ತಿಗಳನ್ನು ನಿವಾರಿಸು. ಆ ವಾಟರ್ಗೆ ಇಂಟೆನ್ಷನ್ ಸೆಟ್ ಮಾಡ್ತಾ ಇದ್ದೀರಾ, ಸೂಚನೆ ಕೊಡ್ತಾ ಇದ್ದೀರಾ. ಕಲುಷಿತ ಭಾವನೆಗಳನ್ನು ಕಲುಷಿತ ಆಲೋಚನೆಗಳನ್ನು ಸಂಪೂರ್ಣವಾಗಿ ಶುದ್ಧಿಗೊಳಿಸು. ನನ್ನ ಶಕ್ತಿ ವಲಯದಲ್ಲಿ ಇರುವಂತಹ ಎಲ್ಲ ಕಲುಷಿತ ಶಕ್ತಿಗಳನ್ನು ನಿವಾರಿಸು. ಕಲುಷಿತ ಭಾವನೆಗಳನ್ನು, ಕಲುಷಿತ ಆಲೋಚನೆಗಳನ್ನು ಸಂಪೂರ್ಣವಾಗಿ ಶುದ್ಧಿಗೊಳಿಸು. ದಿನ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ವಾರದಲ್ಲಿ 2 ಸಾರಿನಾದ್ರೂ ನೀವು ಇದನ್ನ ಮಾಡಬಹುದು, ಅಥವಾ ಎಲ್ಲಾದ್ರೂ ಹೋಗೋಕ್ ಮುಂಚೆ ಅಥವಾ ಬಂದ್ಮೇಲೆ ಕೂಡ ಮಾಡ್ಬೋದು. ಕೆಲವೊಂದ್ಸರಿ ಮುಂಚೆ ಮಾಡಕ್ ಆಗದೆ ಇದ್ರು ಅಟ್ಲೀಸ್ಟ್ ಬಂದ್ಮೇಲೆ ಕೂಡ ನೀವು ಮಾಡ್ಬೋದು. ಓಕೆನಾ? ಎಸ್. ಇನ್ನೂ ಒಂದು ಇದರಲ್ಲಿ ಹಾ ಇನ್ನೂ ಒಂದು ವರ್ಷನ್ ಇದೆ, ಇನ್ನೂ ಒಂಥರ ಹೇಳ್ಬೋದು ಇದನ್ನ. ಆಯ್ತಾ? ಆರ್ ಅಂತ ಬರ್ಕೊಂಡು ಅಥವಾ ಅಂತ ಬರ್ಕೊಂಡು ಬೇಕಾದ್ರೆ ನೀವು ಇದನ್ನ ಬರ್ಕೊಳ್ಳಿ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ನನ್ನಲ್ಲಿರುವಂತಹ ಅಥವಾ ನನ್ನಲ್ಲಿರುವ ಎಲ್ಲ ಕಲುಷಿತಗಳನ್ನು ಶುದ್ಧಿಗೊಳಿಸು. ನನ್ನಲ್ಲಿರುವ ಎಲ್ಲ ಕಲುಷಿತಗಳನ್ನು ಶುದ್ಧಿಗೊಳಿಸು. ಇದನ್ನ ಹೇಳಿ ಅದಾದ್ಮೇಲೆ ಮಂತ್ರನ ಇಂಜೆಕ್ಟ್ ಮಾಡ್ತೀರಾ, ಅಂದ್ರೆ ಮಂತ್ರವನ್ನ ಹಾಕ್ತೀರಾ. ಯಾವಾಗ ನೀವು ಮಂತ್ರ ಹೇಳ್ತೀರೋ ಅವಾಗ ಅದರಲ್ಲಿರುವಂತಹ ನೀವು ಹೇಳಿದಂತಹ ಇಂಟೆನ್ಷನ್ ಅಲ್ಲಿರುವಂತಹ ಪವರ್ಸ್, ಅದರಲ್ಲಿರುವಂತಹ ವರ್ಡ್ಸಿನ ವೈಬ್ರೇಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ? ಮನೋಜವಂ ಮಾರುತ ತುಲ್ಯ ವೇಗಂ ಇದಾದ್ರೂ ಹೇಳ್ಬಹುದು. ಆಯ್ತಾ? ಇಲ್ಲ ಅಪಮೃತ್ಯು ಮಂತ್ರ ಅಂತ ಕರಿತೀವಿ, ಅಂದ್ರೆ ಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ, ಇದು ಹೆಲ್ತ್ಗೋಸ್ಕರ ಹೇಳುವಂಥದ್ದು ಅಲ್ವಾ? ಸೊ ಇಲ್ಲಿ ನಾವು ಬಾಡಿ ಆರಾ ಎಲ್ಲ ಕ್ಲೆನ್ಸ್ ಮಾಡ್ತಾ ಇರೋದ್ರಿಂದ ಮೃತ್ಯುಂಜಯ ಮಂತ್ರ ಕೂಡ ಹೇಳ್ಬಹುದು ನೀವು, ಹೆಲ್ತ್ ಚೆನ್ನಾಗಿರುತ್ತೆ. ಓಕೆನಾ? ಯಾವುದು? ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಊರ್ವಾರುಕಮೇವ ಬಂಧನ ಮೃತ್ಯೋರ್ಮೋಕ್ಷಿಯಮಾಮೃತ. ಆಯ್ತಾ? ಇದನ್ನಾದ್ರೂ ಹೇಳ್ಬೋದು. 3 ಆಪ್ಷನ್ಸ್ ಕೊಡ್ತೀನಿ, ಇದಾದ್ರೂ ಹೇಳ್ಬೋದು. ಓಂ ತ್ರಯಂಬಕಂ ಯಜಾಮಹೇ, ಇಲ್ಲ ನೀವು ಮನೋಜವಂ ಮಾರುತ ತುಲ್ಯ ವೇಗಂ
ಗೊತ್ತಿದ್ರೆ ಹೇಳಿ, ಇಲ್ಲ ಅಂದ್ರೆ ಬೇಡ. ನಮೋ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಕೆ, ಇದನ್ನಾದ್ರೂ ಹೇಳ್ಬೋದು. ಇದು ಮೂರಲ್ಲಿ ಯಾವ್ದಾದ್ರು ಒಂದನ್ನ ಹೇಳಿದ್ರೆ ಸಾಕು, ಆಯ್ತಾ. ಸೊ ಇಲ್ಲಿ ನಾವು ಆ ಏನು ನೀರಲ್ಲಿ ಸ್ನಾನ ಮಾಡ್ತಾ ಇರೋದ್ರಿಂದ, ಕ್ಲೆನ್ಸಿಂಗ್ ಆಗ್ತಾ ಇರೋದ್ರಿಂದ ನಮೋ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಇದು ತುಂಬಾ ಸೂಟಬಲ್ ಆಗುತ್ತೆ, ಆಯ್ತಾ. ಅಕಸ್ಮಾತ್ ನೀವು ಬೇಕಾದ್ರೆ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಒಂದು ಗ್ಲಾಸ್ ಅಲ್ಲಿ ನೀರ್ ತಗೊಂಡ್ ಮಾಡ್ತಾ ಇರ್ತೀರಲ್ವಾ, ಅವಾಗ ಬೇಕಾದ್ರೆ ಮೃತ್ಯುಂಜಯ ಮಂತ್ರ ಹೇಳ್ಕೊಂಡು ಮಾಡಿ, ಆಯ್ತಾ. ಸ್ನಾನ ಮಾಡುವಾಗ ಐ ಪ್ರಿಫರ್ ಗಂಗೆ ಚ ಯಮುನೆ ಚೈವ. ಓಕೆ, ಅದನ್ನ ಹೇಳಿ. ಓಕೆ, 3 ಬಾರಿ ಹೇಳ್ಬೇಕಲ್ಲ ಅವನ್ನ? ಹಾ, It is 3 times. ಯಾವ್ದಾದ್ರು ಒಂದು ಮಂತ್ರ ತಗೊಂಡು 3 ಸಾರಿ ಹೇಳಿ. ಓಕೆನಾ? ಎಸ್. ಅಫ್ಕೋರ್ಸ್ ಸ್ನಾನದ ರೂಮಲ್ಲಿ ಇರ್ತೀರಾ, ತುಂಬಾ ಜೋರಾಗಿ ಹೇಳಕ್ ಆಗದೆ ಇದ್ರು ನಿಧಾನವಾಗಿ ಹೇಳಿದ್ರು ಸಾಕು, ಆಯ್ತಾ. ಇಲ್ಲ ನಂಗೆ ಅದು ಆಗ್ತಾ ಇಲ್ಲ ಅಂತಂದ್ರೆ ಮನ್ಸಲ್ಲಿ ಹೇಳ್ಕೊಳ್ಳಿ, ಆಯ್ತಾ. ಅಟ್ಲೀಸ್ಟ್ ಮಾಡೋದು ಇಂಪಾರ್ಟೆಂಟ್. ಓಕೆ, ನಿಮ್ಗೆ ಹೇಗೆ ಕಂಫರ್ಟಬಲ್ ಆಗುತ್ತೋ ಆ ಥರ ಮಾಡಿ, ಬಟ್ ಇಂಟೆನ್ಷನ್ ಈಸ್ ಪವರ್ಫುಲ್, ಆಯ್ತಾ. ಅದೇ ವರ್ಕ್ ಆಗೋದು, ಅದೇ ವೈಬ್ರೇಷನ್ಸ್ ವರ್ಕ್ ಆಗೋದು. ಓಕೆ, ಎಸ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಥ್ಯಾಂಕ್ ಯು ಮೇಡಮ್. ಬೈ ಬೈ. Thank you, ma'am. Thank you all. ಥ್ಯಾಂಕ್ ಯು Bye. ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಎಸ್, ಥ್ಯಾಂಕ್ ಯು. ಬೈ ಬೈ. ಥ್ಯಾಂಕ್ ಯು ಮ್ಯಾಮ್.